ಎಲ್ಲೋದ್ರೋ ಕೆಲಸಗಾರರು ದೀಪಾವಳಿಗೆ ಹೋದವ್ರಿ, ದೀಪಾವಳಿಗೆ ಹೋದವರು ಇನ್ನೂ ಬಂದಿಲ್ಲ. ಇನ್ನು ಕ್ರಿಸ್ಮಸ್ಗೆ ಬರ್ತಾರೇನೋ ಗೊತ್ತಿಲ್ಲ. ಈ ಓಟ್ಲು ಇಟ್ಕೊಳ್ಳೋದು ಸಾಕು, ಈ ಕೆಲಸಗಾರನ ಇಟ್ಕೊಳ್ಳೋದು ಸಾಕು, ಈ ಬಿಸ್ನೆಸ್ಸು ಸಾಕು. ತಲೆ ಕೆಟ್ಟೋಗ್ಬಿಟ್ಟಿದೆ ನಮಗೆ. ಏನು ಬಡ್ಕೊಂಡು ಸಾಯೋದು ನಾವು. ಲೇ ಅದೇನೋ ಸೀತಾ ಇದೆ ನೋಡಲ್ಲಿ, ಲೇ ಇಳಿಸ್ರ ಹುಡುಗ ಬೇರೆ ಹೊಸ್ಬಾ, ಅವನ ಮೇಲೂ ಕೂಗಾಡಿದ್ರೆ ಅವನು ಬಿಟ್ಟೋಗ್ತಾನೆ. ಬಿಟ್ಟೋದ್ರೆ ಎಲ್ಲ ಕೆಲಸ ನಾವೇ ಮಾಡಬೇಕು. ಓಕೆ, ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಯಾವ ಹೊಸ ರುಚಿನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಗಮ್ ಮಿಲ್ಟ್ರಿ ಹೋಟೆಲಿಂದ ಬರ್ತಾ ಇದ್ದಾರೆ ಶಿವಲಿಂಗೇಗೌಡರು. ಶಿವಲಿಂಗೇಗೌಡರು ಹೆಸರು ಕೇಳಿರ್ಬೋದು ನೀವು, ಹಳೆಯ ಕಲಾವಿದರವರು. ಸಿಕ್ಕಾಪಡೆ ಸಖತ್ತಾಗಿ ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡಿ 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 ಬೇಜಾರಾಗಿ ಎಷ್ಟು ದಿನ ಅಡುಗೆ ಮಾಡ್ಕೊಂಡಿರೋದಪ್ಪ, ನಮ್ಮದೇ ಹೋಟ್ಲು ಮಾಡೋಣ ಅಂತ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. KR ರೋಡ್ನಲ್ಲಿ ಹೋದರೆ ನಿಮಗೆ ಸಂಗಮ್ ಮಿಲ್ಟ್ರಿ ಹೋಟ್ಲು ಕಾಣುತ್ತೆ. ಅವರು ಅವ್ರ ಅಳಿಯನಿಗೆ ಒಂದು ಹೋಟ್ಲನ್ನು ಕೊಟ್ಟು, ಮಗಳೂ ಕೊಟ್ಟು, ಮದುವೆ ಮಾಡಿಕೊಟ್ಟು ಅದ್ಭುತವಾಗಿರುವಂಥ ಹೋಟ್ಲನ್ನು ರನ್ ಮಾಡ್ತಾ ಇದ್ದಾರೆ. ಒಳ್ಳೆ ಮಿಲ್ಟ್ರಿ ಹೋಟ್ಲು. ತುಂಬ ಜನ ರಾಜಕೀಯ ನಾಯಕರಿಗೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಕಲಿಸಿರ್ತಕ್ಕಂಥ ಅನುಭವ. ಶಿವಲಿಂಗೇಗೌಡರು ರೆಡಿಯಾಗಿ ನಿಂತಿದ್ದಾರೆ, ಕರ್ಕೊಂಡು ಬರ್ತಾ ಇದೀವಿ ಒಳ್ಳೆ ಅಡುಗೆ ಮಾಡ್ಸೋಕ್ಕೋಸ್ಕರ. ಶಿವಲಿಂಗೇಗೌಡ್ರೆ ಬನ್ನಿ ಸರ್. ಏನೋ ಅಡುಗೆ ಮಾಡಿ ಭಯ ಬಿದ್ದುಬಿಟ್ರಾ? ಭಯ ಬಿದ್ದಿಲ್ಲ ತಾನೇ? ಬಿಡಿ ಬಿಡಿ, ಭಯ ಬಿಡಿ, ಬನ್ನಿ. ಮತ್ತೆ ಶಿವಲಿಂಗೇಗೌಡರು ಸರ್ ಏನು ಮಾಡ್ತಾ ಇದ್ದೀರಿ? ಚಿಕನ್ ಫ್ರೈ ಸರ್. ಚಿಕನ್ ಫ್ರೈ ಅದು ಹೆಂಗೆ ಅಡುಗೆ ಮಾಡೋದು ಕಲ್ತ್ರಿ ನೀವು? ನಾವು ಇಲ್ಲಿ ಏನು ಮಾಡೋದು, ಮೊದಲಿಂದ ಕಲ್ತ್ಕೊಬಿಟ್ಟಿದ್ವಿ ಅದನ್ನೇ. ಮೊದಲನೇ ಕಲ್ತ್ಕೊಂಡ್ಬಿಟ್ಟಿರಿ? ಓಹೋ ನಿಮ್ಮ ಮಳೆಯನ್ನು ಅಡುಗೆ ಮಾಡ್ತಾರಾ? ಅವರು ಮಾಡ್ತಾರೆ. ಅವರು ಮಾಡ್ತಾರೆ. ಓಕೆ, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾರೆ ಶಿವಲಿಂಗೇಗೌಡ್ರೆ? ಸರ್ ನಾವು ಒಂದು 25 ವರ್ಷದಿಂದ ಮಾಡಿದ್ದೀವಿ. ಫಸ್ಟ್ ಕ್ಲಬ್ಬಲ್ಲಿ ಮಾಡ್ತಾ ಇದ್ದೋ. ಯಾವ ಕ್ಲಬ್ಬಲ್ಲಿ ಮಾಡ್ತಾರೆ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಜಯನಗರ. ಓಕೆ. ಆಮೇಲೆ ಬಂದು JP ನಗರ. ಓಕೆ. ಇವಾಗ ಬಂದು ಬನಶಂಕರಿ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ವಿ, ದೇವರ ಪೆಟ್ರೋಲ್ ಬಂಕ್ ಹತ್ರ. ಓಕೆ, ಅದೆಲ್ಲ ಮಾಡ್ಕೊಂಡು ಅಳಿಂಗಿ ಹೋಟ್ಲು ಮಾಡ್ಕೊಂಡು ಮಗಳನ್ನ ಕೊಟ್ಟು. ಎಷ್ಟು ಜನ ಮೊಮ್ಮಕ್ಕಳು? ಇಬ್ರು, ಒಂದು ಮಗಳಿಗೆ ಇಬ್ರು, ಒಂದು ಮಗಳಿಗೆ ಒಂದು, 3 ಜನ ಮೊಮ್ಮಕ್ಕಳು. ಹೌದೇನು? ಇಬ್ರು ಹೆಣ್ಮಕ್ಳ? ಇಬ್ರು ಒಳ್ಳೆ ಅಂದ್ರು ಅಡುಗೆ ಮಾಡೋರೇನಾ? ಹೌದು ಹೌದು. ಇದು ಮಾತು ಹೆಂಗೆ? ಬಿಸ್ನೆಸ್ ಅಲ್ಲೇ ಇರಬೇಕು, ಈಚೆಯವ್ರು ಹೋಗ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಶಿವಲಿಂಗೇಗೌಡರು. ಓಕೆ ಗೌಡ್ರೆ, ಇವತ್ತೇನು ಮಾಡ್ತೀರಿ ನೀವು? ಚಿಕನ್ ಫ್ರೈ. ಸಂಗಮ್ ಮಿಲ್ಟ್ರಿ ಹೋಟೆಲ್ ಸ್ಪೆಷಲ್ ಚಿಕನ್ ಫ್ರೈ ಮಾಡೋಕ್ಕೋಸ್ಕರ ಶಿವಲಿಂಗೇಗೌಡರು ಇಲ್ಲಿ ಬಂದಿದ್ದಾರೆ. ಶಿವಲಿಂಗೇಗೌಡ್ರೆ ಮಾಡಕ್ಕೆ ಏನಂತ? ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹುರಿಗಡ್ಲೆ, ಒಣಕೊಬ್ಬರಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಏಲಕ್ಕಿ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ? ಸರ್. ಏನು ಕೊಡಲಿ ಫಸ್ಟ್ ನಿಮಗೆ? ಫಸ್ಟು ನಮಗೆ ಎಣ್ಣೆ ಬೇಕು. ಬಂದಿದ್ದು ಮೊದಲನೇ ಸರಿ ಎಣ್ಣೆ ಬೇಕು, ಇವೆಲ್ಲ ಆಗಲ್ಲ ಸರ್. ಫಸ್ಟ್ ಅಡುಗೆ ಮಾಡಿ ಆಮೇಲೆ ಅಡುಗೆ ಮಾಡಿ ಬಾಂಡಿಗೆ ಕರೆಕ್ಟಾಗಿ ಹೇಳಿ ಸರ್. ನಮ್ಗೆ ಇವಾಗ ಏನು ಬೇಡ, ಫಸ್ಟ್ ಎಣ್ಣೆ ಬೇಕು. ನಾವು ಏನು ತಿಳ್ಕೊಳ್ಳೋದು? ಎಣ್ಣೆ ಬೇಕು ಸರ್. ಅಯ್ಯೋ, ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದಕ್ಕೆ ಹಾಕಲಾ? ಓಕೆ ಸರ್. ನನಗೆ ಭಯ ಆಗೋಯ್ತು, ಏನಪ್ಪ ಗೌಡ್ರು ಬಂದ ತಕ್ಷಣ ಎಣ್ಣೆ ಕೇಳ್ತಾ ಇದ್ದಾರೆ ಅಂತ. ಪಾತ್ರೆನೂ ಕೇಳಿಲ್ಲ, ಎಣ್ಣೆ ಬೇಕು ಸರ್ ಅಂತ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 3 ಜನ ಸರ್. 3 ಜನ ಹೆಣ್ಮಕ್ಳ? ಇಲ್ಲ, ಒಬ್ಬ ಗಂಡು ಮಗ. ಗಂಡು ಮಗಂಗೆ ಯಾವ ಹೋಟ್ಲು ಮಾಡಿದಿರಿ? ಅವ್ರಿಗೆ JP ನಗರ ಕ್ಲಬ್. ಬೇರೆಯವ್ರ ಬಿಸ್ನೆಸ್ ಎಂಟ್ರಿ ಆಗಿಲ್ಲ. ಮಗನ ಮದುವೆ ಆಗಿದೆಯಾ? ಆಗಿಲ್ಲ ಸರ್. ಆಗಿದೆಯಾ? ಅದಕ್ಕೂ ಒಂದು ಹೆಣ್ಪಾಪು ಇದೆ. ಏನೆಲ್ಲ ಫ್ಯಾಮಿಲಿ ಪೂರ್ತಿ ಹೆಣ್ಪಾಪುನ? ಅದು ಹಿಂಗೆ ಗೊತ್ತಿಲ್ಲ ಸರ್, ಹೆಂಗೆ ಇದ್ರೆ ದೇವ್ರಿಗೆ ಕೇಳಬೇಕಷ್ಟೇ. ಅದು ಕರೆಕ್ಟ್. ಕೇಳ್ಕೊ. ಅವನು ಕೊಟ್ಟದ್ದು ನಾವು ತೊಗೊಳ್ತಾ ಇದೀವಿ ಅಷ್ಟೇ. ಆಯ್ತು ಸರ್. ಎಷ್ಟು ಜನ ಹೆಣ್ಮಕ್ಳು ಅದು ಒಟ್ಟು? 4 ಜನ. 4 ಜನ. ಓಕೆ ಸರ್, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಓಕೆ, ಬೆಳ್ಳುಳ್ಳಿ ಫಸ್ಟು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸರ್. ಅರಿಶಿನ ಬೇಕಾ? ಶಿವಲಿಂಗೇಗೌಡರು ಅಡುಗೆ ಮನೆಗೆ ಬಂತು ಅಂತ ಹೇಳಿದ್ರೆ ಏನು ಅಡುಗೆ ಕೇಳ್ತಾರೆ ಎಲ್ಲರೂ? ಸರ್ ಎಲ್ಲ ಬಿರಿಯಾನಿ, ಜಾಸ್ತಿ ಬಿರಿಯಾನಿ, ಚಾಪ್ಸು, ಕೈಮಾ, ಮಾಮೂಲಿ ಬೋಟಿ ಎಲ್ಲ ಎಲ್ಲ. ಅದೆಲ್ಲ ಮಾಡ್ತೀರಾ ನೀವು? ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಗೌಡ್ರು ಬಂದು ಚಿಕನ್ ಮಾಡ್ಸೋ ಅಂತ ಒಂದು ಹೇಳ್ಬೇಕಲ್ಲ, ಯಾವ್ದು ಹೇಳ್ತಾರೆ? ಬಿರಿಯಾನಿ ಜಾಸ್ತಿ ಹೇಳ್ತೇವೆ ಸರ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿನ? ಮಟನ್ ಎರಡೂ. ಒಂದಿನ ಬಿರಿಯಾನಿ ಮಾಡಿ ಕಳಿಸಿಲ್ಲ ನಮಗೆ ನೀವು? ಕೇಳ್ತಾರಂತೆ. ಹತ್ತಿರದಲ್ಲಿ ಓಕೆ, ಒಳ್ಳೆ ಒಂದು ಇದನ್ನ ಹಾಕಿದೀವಿ, ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕಿದೀವಿ, ಶುಂಠಿ ಹಾಕಿಲ್ಲ, ಬರೀ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಚೆನ್ನಾಗಿ. ಓಕೆ ಓಕೆ, ಆಮೇಲೆ ಅದು ಉರಿವಾಗ. ಓಕೆ ಓಕೆ ಸರ್. ಆಮೇಲೆ ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕಲ್ಲ? ಆಗುತ್ತೆ ನೋಡಿ. ಏನು ಹಾಕ್ತಾ ಇದ್ರಿ? ಹಾಕಿ.
ಏನದು ಏನದು ಏಲಕ್ಕಿ ಏಲಕ್ಕಿ 4 ಏಲಕ್ಕಿ, ಹೌದು. 8 ಮೆಣಸಿನ್ಕಾಯಿ, 1 ಸ್ಪೂನ್ ಅಚ್ಕಾರದ ಪುಡಿ, ಹೌದು. ಒಂದಷ್ಟು ಬೆಳ್ಳುಳ್ಳಿ, ಒಂದಷ್ಟು ಈರುಳ್ಳಿ. ಓಕೆ, ಸ್ವಲ್ಪ ಗಸಗಸೆ, ಆಮೇಲೆ ಅಷ್ಟೇ. ಅದು ಫ್ರೈ ಹುರ್ಗಡ್ಲೆ ಬೇಕು ಅಂದ್ರಿ? ಹಾಕ್ತೀನಿ. ಧನಿಯಾ ಪುಡಿ ಹಾಕ್ಬಿಟ್ಟು ಹಾಕ್ಬೇಕು ಓಕೆ ಸರ್. ಸರ್. ಒಂದು 2.5 ಸ್ಪೂನ್ 3 ಸ್ಪೂನ್ ಧನಿಯಾ ಪುಡಿ. ಧನಿಯಾ ಪುಡಿ ನಿಮ್ಮ ಮನೇದ ಅದು? ಹೌದು ಸರ್. ಓಕೆ. ಯಾಕೆ ನಮ್ಮದೇನು ಧನಿಯಾ ಪುಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ತೊಂದರೆ ಏನಿಲ್ವಾ? ತಂದ್ಬಿಟ್ಟಿದ್ದು ಅಷ್ಟೇ. ಓಕೆ, ಒಳ್ಳೇದಾಯ್ತು ಬಿಡಿ. ಓಕೆ, ಧನಿಯಾ ಪುಡಿ ಹಾಕಿದ್ದೀವಿ. ನಂತರ ಒಂದು ಸ್ಪೂನ್ ಹುರ್ಗಡ್ಲೆನಾ? ಹುರ್ಗಡ್ಲೆ. ಓಕೆ. ಶ್ರೀಮತಿಯವ್ರು ಏನು ಮಾಡ್ತಾರೆ? ಮನೇಲಿದ್ದಾರೆ ಸರ್. ಮನೆ ಕರ್ಕೊಂಬರ್ಬಾರ್ದು ಅವ್ರನ್ನೂ? ಪಾಪ ಬರಬೇಕು ಅಂತ ಆಸೆ ಇದ್ರು ನಿಮ್ಮನ್ನು ನೋಡಬೇಕು ಅಂತ. ಕರ್ಕೊಂಬರ್ಬೇಕಿತ್ತು. ನಿಮ್ಮನ್ನು ನೋಡಿರೋರು ಖುಷಿಯಾಗಿ, ನಮ್ಮನ್ನೇ ನೋಡೋದು. ನಿಮ್ಮನ್ನ ದಿವಸ ನೋಡ್ತಾರಲ್ಲ ಟಿ ಅದೇ ಹೇಳಿದ್ದು. ಸ್ವಲ್ಪ ಕೊಬ್ಬರಿ ಸರ್, ಸ್ವಲ್ಪ ಒಣಕೊಬ್ಬರಿ, ಹುರ್ಗಡ್ಲೆ, ಗಸಗಸೆ, ಧನಿಯಾ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಪೌಡ್ರು ಸರ್. ಏನು ಪೌಡ್ರದು? ಚಕ್ಕೆ ಏಲಕ್ಕಿ. ಚಕ್ಕೆ ಏಲಕ್ಕಿಯ ಪೌಡ್ರ್ ಎರಡೇನಾ? ಚಕ್ಕೆ ಏಲಕ್ಕಿ, ಆಮೇಲೆ ಲವಂಗ. ಚಕ್ಕೆ ಏಲಕ್ಕಿ ಲವಂಗದ ಪೌಡ್ರು. ಹೌದು. ನಾವು ಏಲಕ್ಕಿ ಬೇರೆ ಹಂಗೆ ಹಾಕೊಂಡಿದ್ದೀವಿ ಹೌದು ಅಲ್ವಾ? ಹೌದು. ಓಕೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಕೊತ್ತಂಬರಿ ಸೊಪ್ಪು, ಅದೇ ಅದೇ ಅದೇ. ಇನ್ನೂ ಸೊಪ್ಪು ಬೇಕಾ? ಬೇಡಿ, ಸಾಕು. ಸಾಕಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಅಷ್ಟೇ ಸರ್. ಅದನ್ನು ರುಬ್ಕೋಬೇಕು ಇವಾಗ. ಇದು ರುಬ್ಕೋಬೇಕಾ? ಹೌದು. ಓಕೆ. ನಿಮ್ಮ ವೈಫ್ ಚೆನ್ನಾಗಿ ಅಡುಗೆ ಮಾಡ್ತಾರೆ? ಮನೇಲಿ ನೀವೇ ಮನೆಯಲ್ಲೆಲ್ಲ ಅವರೇ ಮಾಡ್ತಾರೆ ಸರ್. ಹುರಿದಿರ್ತಕ್ಕಂಥದ್ದು ಎಲ್ಲವನ್ನ ಮಸಾಲವನ್ನ ರುಬ್ಕೊಳ್ತಾ ಇದ್ದಾರೆ ಶಿವಲಿಂಗೇಗೌಡರು. ಸಂಗಮ್ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ. KR ರೋಡ್ನಲ್ಲಿ ಹೋದ್ರೆ ಸಂಗಮ್ ಮಿಲ್ಟ್ರಿ ಹೋಟ್ಲು ಕಾಣುತ್ತೆ. ಅದ್ಭುತವಾಗಿರುವಂಥ ಹೋಟ್ಲು, ಸಾಕಷ್ಟು ಜನಕ್ಕೆ ಪ್ರೀತಿ ಪಾತ್ರರಾದಂಥ ಶಿವಲಿಂಗೇಗೌಡರ ಕೈರುಚಿ ನಮ್ಮ ಇವತ್ತಿನ ಮುಳ್ಳಿ ಮಿಲ್ಟ್ರಿ ಹೋಟ್ಲಿನಲ್ಲಿ. ಸರ್ ಇವಾಗ ಹೇಳಿ ಸರ್. ಒಂದು ಬಾಣಲೆ ಚಿಕನ್ಗೆ ಇಟ್ಬಿಡ್ತೀವಿ. ಚಿಕನ್ನ ಬೇಯಿಸ್ಬೇಕಾ? ಹೌದು. ನೀರಾಗಿ ಬೇಯಿಸ್ತೀರಾ ಫಸ್ಟ್? ಇಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಈ ಮಸಾಲೆ ರುಬ್ಬ ಹಾಕಿ. ಎಸ್ ಸರ್. ಎಣ್ಣೆ, ಅದೇ ಅಡುಗೆ ಎಣ್ಣೆ. ಶಿವಲಿಂಗೇಗೌಡ್ರೆ ಸರ್ ಎಣ್ಣೆ ಏನಿಲ್ಲ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಸಾಕು. ಓಕೆ. ಚಿಕನ್ಗೆ ಸ್ವಲ್ಪ ಈರುಳ್ಳಿ ಸರ್ ಹಾಕಿ ಸರ್. ಓಕೆ. ಚಿಕನ್ಗೆ ಈರುಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಕರಿಬೇವು ಸೊಪ್ಪು ಹಾಕಬೇಕು. ಇದಕ್ಕೇನಾ? ಅದಕ್ಕೆ ಹಾಕಿ ಸರ್. ಓಕೆ. ಈಸಿಯಾಗಿ ಮಾಡ್ಕೋಬೋದು ಮನೇಲಿ ಅಂತ ತೋರಿಸ್ತಾ ಇರೋದು. ಸ್ವಲ್ಪ ಟೊಮೊಟೊ ಹಾಕಿ ಸರ್. ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು. ಓಕೆ. ಆಮೇಲೆ ಚಿಕನ್ ಇವಾಗ ಹಾಕಿ ಸರ್. ಚಿಕನ್ ಎಷ್ಟು ಅರ್ಧ ಕೆ ಜಿ ಇದೆಯಾ? 3/4 ಕೆ ಜಿ ಚಿಕನ್ನು. ಸ್ವಲ್ಪ ಕಲ್ಲುಪ್ಪು. ಕಲ್ಲುಪ್ಪಲ್ಲಿ ನೋಡಿ. ಇದು ಹಾಕಿಲ್ಲ. ಏನಿದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀರಾ? ಸ್ವಲ್ಪ ಹಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಓಕೆ ಸರ್. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ. ಓಕೆ. ಮತ್ತೆ ಅಷ್ಟೇ ಉಪ್ಪು. ಉಪ್ಪು ಹಾಕ್ಬಿಡಿ ಸರ್. ಕೈಲಿ ಹಾಕ್ತೀರಾ? ಹಿಂಗೆ ಕೈಲಿ ಹಾಕಿ ಕೈಲಿ ಹಾಕಿ. ಕೈಲೇ ಓಕೆ ಓಕೆ ಓಕೆ. ಈಗ ಅದು ಮಿಕ್ಸ್ ಮಾಡ್ಬಿಡಲ್ಲ ಸರ್? ರುಬ್ಕೊಳ್ತೀರಾ ಅದನ್ನ? ಹಾಂ. ಹೋಟ್ಲ್ ಯಾರು ಇರ್ತಾರೆ ನಿಮ್ಮ ಸಂಗಮ್ ಹೋಟ್ಲಲ್ಲಿ? ನಮ್ಮ ಮಳೆಯರು ಇರ್ತಾರೆ ಸರ್. ನೀವೇನು ಹೋಗಂಗಿಲ್ವಾ ಅಲ್ಲಿಗೆ ಹೋಟ್ಲಿಗೆ? ನಾವು ಹೋಗ್ತೀವಿ ಸರ್. ಯಾವಾಗ ಹೋಗ್ತೀರಾ? ಯಾವುದೋ ಒಂದು ಟೈಮ್ ಸಿಗ್ತಾ ಹೋಗ್ತೀವಿ. ಓಕೆ. ನಿಮ್ಮ ಮಳೆನ ಒಳ್ಳೆ ಕುಕ್ಕ? ಅಡುಗೆ ಮಾಡ್ತಾರಾ? ಇಲ್ಲ, ಸ್ವಲ್ಪ ಕಲಿತಿದ್ದಾರೆ. ಸ್ವಲ್ಪ ಕಲ್ತಿದ್ದಾರೆ. ಕಲಿತಾ ಇದ್ದಾರೆ ಇನ್ನ ಏನು ಕಲಿತಿರ್ತಾನೆ? ರುಬ್ಬಿರೋಂಥ ಮಸಾಲ, ಚೆನ್ನಾಗಿ ಉರಿದು ರುಬ್ಬಿರತಕ್ಕಂಥ ಮಸಾಲ. ಡ್ರೈಯಾ ಸ್ವಲ್ಪ ಗ್ರೇವಿ ಸಿಗುತ್ತಾ? ಸ್ವಲ್ಪ ಗ್ರೇವಿ ಸಿಗುತ್ತೆ ಸರ್. ಸಿಗುತ್ತಾ? ನಮ್ಮ ಸಂಗಮ್ ಮಿಲ್ಟ್ರಿ ಹೋಟೆಲ್ KR ರಸ್ತೆಯಿಂದ ಬಂದಿದ್ದಾರೆ ಶಿವಲಿಂಗೇಗೌಡರು ಬಂದಿದ್ದಾರೆ. ಒಳ್ಳೆ ಒಂದು ಚಿಕನ್ ಫ್ರೈಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ.
ಏನಾರು ಹಾಕ್ಬೇಕಾ ಇದಕ್ಕೆ ಇನ್ನೇನಾರು? ಇನ್ನೇನಿಲ್ಲ. ಇನ್ನಿಲ್ಲ, ಅಷ್ಟೇ ಮುಚ್ಚೋಣ ಸ್ವಲ್ಪ ಹೊತ್ತು. ಚೆನ್ನಾಗಿ ಕುಕ್ ಆಗಲಿ. ಶಿವಲಿಂಗೇಗೌಡ್ರೆ, ಏನಾಯ್ತು ಚಿಕನ್? ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ಸರ್. ಇನ್ನ ಫ್ರೈ ಗಟ್ಟಿ ಆಗ್ಬೇಕೇನೋ ಅಲ್ವಾ? ಆಗಿದೆ. ನೀರ್ ಜಾಸ್ತಿ ಆಯ್ತಾ? ಇಲ್ಲ ಏನಿಲ್ಲ, ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಚಿಕನ್ ಬೆಂದಾಯ್ತಾ? ಚಿಕನ್ ಸ್ವಲ್ಪ ಬೇಯಬೇಕು. ಬೇಯ್ಬೇಕಾ? ಇನ್ನೇನು ಹಾಕ್ಬೇಕು ಅಂತ ಮೇಲ್ಗಡೆ ಇವಾಗ? ಏನಿಲ್ಲ, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ AAC ತುಪ್ಪ, ಅಗ್ಮಾರ್ಕ್ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ ಸರ್? ಹಾಂ, ಓಕೆ ಓಕೆ ಸರ್, ಶೂಟ್ ಮಾಡೋಣ. ಮಾಡೋಣ ಸರ್. ಚಿಕನ್ ಫ್ರೈ ಒಂದು ಪ್ಲೇಟ್ಗೆ ಅಷ್ಟೇ ಕೊಡೋದಾ ನೀವು? ಇಲ್ಲ, 6 ಪೀಸ್ 7 ಪೀಸ್ ಕೊಡ್ತೀವಿ ಅಷ್ಟೇ. ಓಹೋ, ಮುಗಿದೋಯ್ತು ಕತೆ. ಹಾಕಿ ಹಾಕ್ಬಿಡಲಿಲ್ಲ. ಹಾಕಿ ಪೂರ್ತಿ ಹಾಕ್ಬೇಕು. ನಮ್ಗೆ ಒಂದು ಪ್ಲೇಟ್ ಗೀಟೆಲ್ಲ ಸಾಲಲ್ಲ. ನಮ್ಮ ನೋಡಿದ್ರೆ ಒಂದು ಪ್ಲೇಟ್ ಸಾಕು ಅನ್ಸುತ್ತಾ ನಿಮಗೆ? ಸಂಗಮ್ ಮಿಲಿಟರಿ ಔಟ್ಲಿಂದ ಶಿವಲಿಂಗೇಗೌಡರು ಬಂದು ಒಳ್ಳೆ ಅದ್ಭುತವಾಗಿರುವಂಥ ಒಂದು ಚಿಕನ್ ಫ್ರೈಯನ್ನು ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದ್ರೆ ನಿಮಗೆ, ಇಲ್ಲ ಅಂದರೆ ನಮಗೆ. ಬನ್ನಿ ಸರ್, ಬನ್ನಿ ಗೌಡ್ರೆ. ಯಾರು ಬಂದಿದ್ದಾರೆ ನಿಮ್ಮ ಜೊತೆ ಗೌಡ್ರೆ? ನಮ್ಮ ಹಳ್ಳಿಯರು ಬಂದಿದ್ದಾರೆ ಸರ್. ಹಳೆಯ ಮಗಳು ಮೊಮ್ಮಕ್ಕಳು ಎಲ್ಲಾನು ಕರ್ಕೊಂಡ್ಬಿಟ್ಟಿದ್ದೀರಾ? ಫ್ಯಾಮಿಲಿ ಟ್ರಿಪ್ ಇವತ್ತು? ಹಾಂ, ಓಕೆ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ದಾರೆ. ಸಂಗಮ್ ಮಿಲಿಟರಿ ಹೋಟ್ಲು KR ರಸ್ತೆಯಿಂದ ಬಂದಿದ್ದಾರೆ. ಶಿವಲಿಂಗೇಗೌಡರು ಬಂದಿದ್ದಾರೆ. 25 ವರ್ಷಗಳಿಂದ ಈ ಥರ ಎಷ್ಟು ಜನಕ್ಕೆ ಫ್ರೈ ಮಾಡಿ ತಿನ್ನಿಸ್ಬಿಟ್ಟಿದ್ದೀನಿ ಸರ್ ನಾನು ಅಂತ. ಗೌಡ್ರೆ ಬನ್ರಿ ರೇ, ಬನ್ರಿ ಗೌಡ್ರೆ, ಕೂತ್ಕೊಳ್ರಿ ಗೌಡ್ರೆ, ಕೂತ್ಕೊಳ್ಳಿ. ಮೇಡಮ್ ನಮಸ್ಕಾರ, ಕೂತ್ಕೊಳ್ಳಿ. ಮತ್ತೆ ಹೆಂಗಿದೆ ಬಿಸ್ನೆಸ್ ಎಲ್ಲ ಗೌಡ್ರೆ? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಸಂಗಮ್ ಹೋಟ್ಲಲ್ಲಿ ನೀವೇ ಇರೋದಾ? ನಮ್ಮ ಎಲ್ಲ ಮಂಡ್ಯ ಸ್ಟೈಲು. ಹೌದಾ? ಇದೇನು ಸ್ಪೆಷಲ್ ಈ ಹೋಟ್ಲಲ್ಲಿ? ನಮ್ಮ ಹೋಟೆಲ್ಲಿ ಬೋಟಿ ಗೊಜ್ಜು, ಕೈಮಾ ಗೊಜ್ಜು, ತಲೆ ಮಾಂಸ, ಓಹೋ, ಕಾಲ್ ಸೂಪು, ಓಹೋ, ತಟ್ಟೆ ಇಡ್ಲಿ. ಯಾವತ್ತು ಕಾಲ್ ಸೂಪು ತಟ್ಟೆ ಇಡ್ಲಿ? ಸಂಡೇ ಸರ್, ಸಂಡೇ ಮಾತ್ರ. ವಾರಕ್ಕೊಂದು ಬೇರೆ ದಿನ ಇಲ್ಲ? ಬೇರೆ ದಿನ ಇರೋ ಸರ್. ಮಾರ್ನಿಂಗ್ 7:30 to 10:30 ಕ್ಲೋಸ್. ಅಯ್ಯೋ, ಅಷ್ಟು ನಾವು ಅವತಾರನೇ ಬರ್ಬೇಕು ನಿಮ್ಮ ಅಂಗಡಿಗೆ, ನಿಮ್ಮ ಹೋಟ್ಲಿಗೆ? ಹೌದು ಸರ್, ಎಲ್ಲ ಫೋನ್ ಮಾಡಿ ಇದು ಮಾಡ್ತಾರೆ ಸರ್. ಎಲ್ಲ ಫೋನ್ ಮಾಡಿ. ಓಕೆ, ಟೇಸ್ಟ್ ಮಾಡೋದಾ ಇದು? ಹೆಂಗ್ ಮಾಡ್ತಾರೆ ನಿಮ್ಮ ಅವ್ರ ಅಡುಗೆನ? ನಮ್ಮ ಅವರು ತುಂಬ ಎಕ್ಸ್ಪೀರಿಯನ್ಸ್ ಸರ್. ತುಂಬ ಅಂದರೆ ನಮ್ಗೆ ಗೊತ್ತಿರೋ ಒಂದು 35 ವರ್ಷ. ಅಬಾ ಬಾ ಬಾ ಬಾ. ಜೈನರ ಕಾಸ್ ಗೋಲ್ಡನ್ ಕ್ಲಬ್ಬಲ್ಲಿ ಇದ್ರು. ಓಕೆ. ಅದರಿಂದ JP ನಗರ್ ಕ್ಲಬ್ಬು. ಓಕೆ, ಅವರು ಮಾವ ಇವರು? ಹೌದು ಸರ್. ಓಕೆ. ನಮ್ಮವರ ಸ್ನೇಹ ಅಲ್ಲೇ ಕಾಸ್ ಪಂಪ್ ಕ್ಲಬ್. ಅಲ್ಲೇ ಸ್ನೇಹ ಮಾಡಿ ಮಗಳೂರು ಕರ್ಕೊಂಡು ನೀವು ಒಂದು ಹೋಟ್ಲು ಮಾಡ್ಕೊಂಡು ನೋಡಿ ಹೆಂಗಿದೆ ಅದೃಷ್ಟ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗಮ್ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಟೇಸ್ಟ್ ಮಾಡಬೇಕು. ಬರ ಮೂರ್ತಿ ಇಲ್ಲಿ, ಬರಲಿ. ಒಂದು ಅರ್ಧ ಚಪಾತಿ ತಗೋರಿ ಇಲ್ಲಿ. ದ್ವಾಸೆ ಭಾನುವಾರ ಅಲ್ವೇನೋ ಮಾಡೋದು ನಾವು? ಇವತ್ತು ಯಾವಾರನಾ? ಕಪಿ ನನ್ನ ಮಗನೇ, ಭಾನುವಾರನೇ ಇವತ್ತು. ಹೋಗೋ ದೋಸೆ ಯಾರು ಹಾಕಿದ್ರು? ಅದಕ್ಕೆ ನನ್ನ ಮಗನ ರೊಟ್ಟಿ ತರ ಕಾಣ್ತಾಕಿದ್ದು. ಆಯ್ತು ಹೋಗು, ಭಟ್ರು ಬರ್ತಾರೆ, ಹೋಗು. ಓಕೆ, ಒಳ್ಳೆ ಮಸಾಲ, ಪಕ್ಕಾ ಮಿಲಿಟರಿ ಹೋಟ್ಲು ಮಸಾಲ ಇದು. ನಿಮ್ಮ ಮನೆಯಿಂದ ಧನಿಯಾ ಪುಡಿ ತಂದಿರೋದೇ ಗಮ್ ಅಂತಾರದು. ಸರ್ ನಾವೆಲ್ಲ ಮನೆಯಲ್ಲೇ ಮಾಡೋದು ಸರ್. ಹೋಟ್ಲಿಗೆ ಗೊತ್ತಾಗುತ್ತೆ, ತಿಂದ ತಕ್ಷಣ ಗೊತ್ತಾಗುತ್ತೆ ನಮಗೆ. ಯಾರು ಮಾಡೋದು? ನಮ್ಮ ಅತ್ತೆಯವರು, ನಮ್ಮ ಮಿಸ್ಸಸ್ಸು ಎಲ್ಲ ಸೇರಿ ಧನಿಯಾ ತಂದು ಎಲ್ಲ ಮಿಸ್ಸಸ್ ಬರ್ತಾರೆ ಹೋಟ್ಲಿಗೆ? ಬರ್ತಾರೆ ಸರ್, ಬೆಳಗ್ಗೆ ಹೊತ್ತು ಬರ್ತಾರೆ. ಎಲ್ಲ ಇದ್ದು ಒಂದು 12 ಗಂಟೆವರೆಗೆ ಬಂದ್ಬಿಡ್ತಾರೆ ಸರ್. ಗೌಡ್ರೆ ಸರ್ ಸಖತ್ತಾಗಿದೆ, ಚೆನ್ನಾಗಿದೆ. ನಮ್ಮ ಹುಡುಗ ದೋಸೆ ಹಾಕೊಂಡು ಬಂದಿಲ್ಲ ಇವತ್ತು. ನನ್ನ ಮಗ ದೋಸೆ ಹಾಕೊಂಡ್ರೆ ರೊಟ್ಟಿ ಹಾಕ್ಬಿಟ್ಟಿದ್ದಾನೆ. ಬಟ್ ಚೆನ್ನಾಗಿದೆ, ಅದ್ಭುತವಾಗಿದೆ. ಏನೇ ಒಂದು ಸಜೆಷನ್ ನಾವು ಅಡುಗೆ ಮಾಡಿದ್ರು ಒಂದು ಕೇಳ್ತೀವಿ ಸರ್. ಫೋನ್ ಮಾಡಿ ಎಷ್ಟು ಹಾಕಬೇಕು ಏನು ಎಲ್ಲ ಕೇಳ್ಕೊಂಡು ಮಾಡ್ತೀವಿ ಸರ್. ಕೇಳಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಹಾಳಾದ್ರೆ ಯಾರು ಜವಾಬ್ದಾರಿ? ಹೌದು ಸರ್ ಅಲ್ವಾ? ಮತ್ತೆ ನಮ್ಮ ಹುಡುಗರು ಇನ್ನೊಂದಿಬ್ರು ನನ್ನ ಅಸಿಸ್ಟೆಂಟ್ಗಳು ಇಟ್ಕೊಂಡಿದ್ದೀನಿ. ಇರ್ಲಿ, ಏನು ಪರವಾಗಿಲ್ಲ. ಜನಗಳಿಗೆ ನಮ್ಮ ಜೊತೆ ಇದ್ದವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು. ನವೀನ ದೇವರಾಜ್ ಅಂತ ತುಂಬಾ ಒಳ್ಳೆ ಹುಡುಗರು. ನವೀನ ದೇವರಾಜು ಕರ್ಕೊಂಬರ್ಬೇಕಿತ್ತು ಅವನ್ನೆಲ್ಲ. ಎಷ್ಟು ಕರ್ಸಮ್ಮ ಸರ್, ಕರ್ಸಿ. ನೆಕ್ಸ್ಟು ತುಂಬ ಇದೇ ಟೇಸ್ಟ್ ಮಾಡ್ತಾರೆ ಅವರು. ಗೌಡ್ರೆ ಸರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ, ರುಚಿಯಾಗಿ ಮಾಡಿದ್ದಾರೆ. ಇಷ್ಟೊಂದು ಈ ಚಿಕನ್ ಫ್ರೈಗಳನ್ನ ತಿಂದಿರ್ತೀವಿ, ಕೆಲವು ಕಡೆ ಮಾತ್ರ ತಿಂದಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ಸಮಥಿಂಗ್ ಏನೋ ವಿಶೇಷವಾಗಿದೆ ಅಂತ. 30 ವರ್ಷದ ಅಡುಗೆ ಮಾಡಿದ್ದಾರೆ, ಚೆನ್ನಾಗಿಲ್ಲಿರ್ತಾ ಮುರಳಿಯವರೇ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮಂಥವ್ರು ಬಂದು ಅಡುಗೆ ಮಾಡಿದ್ದು ನಮ್ಮ ಮಿಲಿಟರಿ ಹೋಟ್ಲಿಗೆ ಒಂದು ಕಳೆ ಬಂದಂಗೆ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌಡ್ರೆ. ಒಳ್ಳೆ ಸಖತ್ತಾಗಿದೆ, ಒಳ್ಳೆ ಚಿಕನ್ ಫ್ರೈ. ಆ ಚಿಕನ್ ತಿಂದಾಗ ಹಿಂಗಂದ ಒಂಥರ ಗಮ್ ಅಂತ ಇರಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಾಲಿ ಮಾಡ್ತೀನಿ, ಅದಕ್ಕಿಂತ ಮೊದಲು ನೀವು ಇವತ್ತೇ ಚಿಕನ್ ತರಿಸಿ ಮಾಡ್ಕೊಳ್ಳಿ.
ಚಿಕನ್ ಫ್ರೈ ಮಾಡುವ ವಿಧಾನ. ಪ್ಯಾನಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಏಲಕ್ಕಿ, ಗಸಗಸೆ, ಧನಿಯಾ ಪುಡಿ, ಹುರಿಗಡ್ಲೆ, ಒಣ ಕೊಬ್ಬರಿ, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನಿಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಕರಿಬೇವು, ಟೊಮೊಟೊ, ಚಿಕನ್ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಲ್ಲುಪ್ಪು, ರುಬ್ಬಿದ ಮಸಾಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲೆ ತುಪ್ಪ ಹಾಕಿದರೆ ಚಿಕನ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ಮೇಡಮ್ ಬನ್ನಿ, ಏನ್ ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ, ಅಡಿಗೆ ಮಾಡ್ತೀರಾ? ಹಾ ಸರ್, ಯಾವಾಗಿಂದ ಕಲ್ತ್ರೋ? ಇನ್ನು ಕಲಿತಾ ಹೋಗ್ತದೆ. ಈ ಕಡೆ ಬನ್ನಿ ರೀ, ಕೊಟ್ಟ ಬಿಡ್ರಿ ಹಂಗೇನೆ. ಏನ್ರಿ ಮಾಡ್ತಾ ಇದೀರಾ? ಸೀಗಡಿ ಮೊಟ್ಟೆ ಪಲ್ಯ ಸರ್. ಸೀಗಡಿ ಮೊಟ್ಟೆ ಪಲ್ಯನ ಹಾ, yes, sir. ಅಡಿಗೆ ಮಾಡ್ತೀರಾ ಮಲ್ಲಿ ನೀವು? ಮಾಡ್ತೀನಿ ಸರ್. ಯಾವಾಗ? ಅಮ್ಮ ಇಲ್ದೇ ಇದ್ದಾಗ, ಆಚೆ ಹೋದಾಗ. ಎಷ್ಟು ಜನ ಮಕ್ಕಳು ನಿಮ್ಮಮ್ಮ ನೀವು? ನಾನು ನಮ್ಮ ಅಕ್ಕ. ಓಕೆ ಅಕ್ಕಂಗೆ ರೀಸೆಂಟ್ ಆಗಿ ಮದುವೆ ಆಗಿದೆ. ಓಕೆ. ನೀವು ಅಡಿಗೆ ಮನೆಗೆ ಹೋಗಲ್ಲ ಅಂತ ನಿಮ್ಮ ಅಮ್ಮ ಫೋನ್ ಮಾಡಿ ಕೇಳ್ಕೊಂಡಾಗ ಹೇಳಿದ್ರು. ಇಲ್ಲ ಸರ್, ಹೋಗ್ತೀನಿ. ಕೈ ತೋರ್ಸಿ. ನಾನೇ ಜಾಸ್ತಿ ಕೈ ತೋರ್ಸಿ. ಮಾಡೋದು. ಎಷ್ಟು ಒಂದು ಲೆವೆಲ್ ಸುಳ್ಳು ಹೇಳ್ಬೋದು, ಇಷ್ಟೋ ಲೆವೆಲ್ ಸುಳ್ಳು ಏನು ಮಾಡೋಕ್ಕಾಗಲ್ಲ. ಆಯ್ತು, ನಿಮ್ಮ ಅಮ್ಮ ಏನೋ ಹೇಳಿ ಕಳ್ಸಿದ್ರ ಅಂತ ಏನ್ ಮಾಡ್ತಾ ಇದ್ದೀರಾ? ಸೀಗಡಿ ಮೊಟ್ಟೆ ಪಲ್ಯ, ಹೆಸರು ಕಾಳು ಹಾಕ್ಬಿಟ್ಟು. ಓಕೆ. ಸೊ ಅದಕ್ಕೆ ಬೇಕಾಗಿರೋ ನಿಮ್ಮ ಹೆಸರು ಅಂತ ಹೇಳಿದ್ರಿ? ಶ್ವೇತಾನ? ಶ್ವೇತಾ. ಓಕೆ. ಈ ಮೊಟ್ಟೆ ಪಲ್ಯ ಸಿಗಡಿಗೆ ಹಾಕಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಸೀಗಡಿ ಮೊಟ್ಟೆ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಸೀಗಡಿ, ಹೆಸರು ಕಾಳು, ತೆಂಗಿನಕಾಯಿ ತುರಿ, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಸಾಸಿವೆ, ಕಾಳು ಮೆಣಸು, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಬೇಕು ಇವಾಗ ಮಾಡಕ್ಕೆ? ಇವಾಗ ಮಿಕ್ಸಿಗೆ ಹಾಕ್ತೀನಿ ಸರ್. ಫಸ್ಟ್ ಹಾಕೊಳ್ಳಿ. ಏನ್ ಹಾಕಕ್ಕೆ ಮಿಕ್ಸಿಗೆ ಹೇಳಿ? ತೆಂಗಿನಕಾಯಿ. ತೆಂಗಿನಕಾಯಿ. ಆಮೇಲೆ ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ವರ್ಕ್ ಮಾಡ್ತಿದ್ದೀನಿ ಸರ್. ಎಲ್ಲೋ? ಟಾರ್ಗೆಟ್ ಇಂಡಿಯಾ ಅಂತ MNC ಕಂಪನಿ. ಎನರ್ಜಿ ಕಂಪ್ನಿ? MNC ಕಂಪ್ನಿನಾ? ಓಕೆ, ಹಾಕಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ರುಬ್ಕೊಳ್ತಾ ಇದ್ದಾರೆ. ಎಸ್. ಹಸಿಮೆಣಸಿನ್ಕಾಯಿ 10 ಹಾಕೊಳ್ಳಿ. ಆಮೇಲೆ ಮತ್ತೆ ಶುಂಠಿ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ. ಮನೇಲಿದೆ? ದೇವಯ್ಯ ಪಾರ್ಕ್ ಹತ್ರ, ದೇವಯ್ಯ ಪಾರ್ಕ್, ಮಲ್ಲೇಶ್ವರ. ನೋಡೇ ಇಲ್ರಿ ನಿಮ್ಮನ್ನ ಐದು ಕಳ್ಸಲ್ಲ ನಾನು. ಎಲನ್ಪುರಂ. ಆಮೇಲೆ ಅಷ್ಟೇ ಸರ್. ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಹೇಳಿ ನಿಮ್ಮ ಅಮ್ಮ ನಂಬರ್ ಹೇಳಿ. ಇಲ್ಲ ಸರ್, ಕರೆಕ್ಟ್ ಆಗಿ ಹಾಕಿದ್ದೀನಿ. ಅವ್ರ ಅಮ್ಮ ಸ್ವಲ್ಪ ಕಳ್ಸಿದ್ರೆ ಪಾಪ ಮೆಣಸು. ಏನು ಬರಲ್ಲ ನಮ್ಮ ಮಗುಗೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಮುರಳಿ ಅವರೇ. ಅದೇನೋ ಸೀಗಡಿ ಮೊಟ್ಟೆ 2 ಕಟ್ ಕಳಿಸಿದೀನಿ ಅಂತ ಬೇರೆ ಹೇಳಿದ್ದಾರೆ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಶ್ವೇತಾ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಮೊಟ್ಟೆ ಮತ್ತು ಸೀಗಡಿಯ ಪಲ್ಯವನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಏನು ಹಾಕ್ತಾ ಇದ್ದೀರಾ? ಸ್ವಲ್ಪ ಮೆಣಸು ಹಾಕೊಳ್ಳಿ. ಓಕೆ. ಓಕೆ, ರುಬ್ಬಿದಾಯ್ತಾ? ಆಯ್ತು ಸರ್. ರುಬ್ಬಿಂಗ್ ಮಿಷಿನ್ ಕೆಲಸ ಮುಗೀತಾ? ಇವಾಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಕಡಾಯಿಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಶುರು ಮಾಡ್ಬಿಡೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಸಿವೆ ಬೇಕು. ಸಾಕಾ? ಸಾಕಾ? ಹಾ, ಸಾಕು ಸಾಕು. ಏನ್ ಬೇಕು? ಸಾಸಿವೆ. ಸ್ವಲ್ಪ ಸಾಸಿವೆ. ಸ್ವಲ್ಪ ಸಾಸಿವೆ. ಜೋರಾಗಿ ಹೇಳ್ರಿ ಶ್ವೇತಾ, ಮಾತಾಡ್ರಿ. ಇವಾಗಲೂ ಮಾತಾಡ್ರಿ, ಯಾವಾಗಲೂ ಮಾತಾಡಕ್ಕಾಗಲ್ಲ, ಮಾತಾಡ್ರಿ. ಯಾವಾಗ ಮದುವೆ ನಿಮ್ದು? ನೆಕ್ಸ್ಟ್ ಇನ್ನೊಂದು 2 ವರ್ಷ. ಯಾಕೋ? ಅಕ್ಕಂದು ಇವಾಗ ತಾನೇ ಆಗಿದೆಯಲ್ಲ. ಅಕ್ಕಂದ್ರೆ ನಿಮ್ಗೇನು? ಇನ್ನೂ ಸ್ವಲ್ಪ ಓದೋದಿದೆ. ಓದಿದೆಲ್ಲ ಕೆಲ್ಸ ಮುಗಿತು, ಮಾಡ್ಬೇಕು. ಕೆಲ್ಸಕ್ಕೆ ಹೋದ್ರೆ ಓದೋದು ನನಗೆ ಗೊತ್ತಿದೆ. ಹಾಕ್ರಿ ರೀ, ಕಥೆಗಳು ನಮ್ಗೆ ಹೇಳ್ತೀರಾ ನೀವು. ಸ್ವಲ್ಪ ಈರುಳ್ಳಿ. ಕೂತ್ಕೊಳ್ಳಿ. ಎಷ್ಟೊಂದು ಸ್ಪೂನ್ಗಳಿದೆ, ಹಾಕ್ರಿ. ಸಾಸಿವೆ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಆಮೇಲೆ ಹಾಕಬೇಕು. ಮನೆಗೆ ಹೋಗ್ಬೇಕಾರೆ? ಇಲ್ಲ, ಇದು ಗೋಲ್ಡನ್ ಬ್ರೌನ್ ಆಗೋ ತನಕ. ಗೋಲ್ಡನ್ ಬ್ರೌನ್ ಆದ್ಮೇಲೆ ಹಾಕ್ಬೇಕಾ? ಹಾ. ಓಕೆ ಮೇಡಮ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ನಿಜ ಫ್ರೀ ಟೈಮು ಅಂಕಲ್ದು ಯೋಗ ಇನ್ಸ್ಟಿಟ್ಯೂಟ್ ಇದೆ. ಹಾ. ಸೊ ಅಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ. ನೀವು ಫ್ರೀ ಟೈಮ್ ಸಿಗ್ತಾರ ಯೋಗ ಮಾಡ್ತಾ ಇರೋದು? ದಿನ ಬೆಳಿಗ್ಗೆ ಹೊತ್ತು. ಸಾಯಂಕಾಲ ಫ್ರೀ ಟೈಮ್ ಸಿಗ್ತಾಗ? ಫ್ರೀ ಟೈಮ್ ಇದ್ರೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯೋಗದಲ್ಲಿ ಆ, ಇರ್ತಾರೆ ಪ್ರಜೆಗಳು ಈ ಥರ ಪ್ರಜೆಗಳೆಲ್ಲ ಮಿಲಿಟರಿ ಒಟ್ಟಿಗೆ ಬರ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಸ್. ಏನು ಯೋಗ ಟೀಚರ್, ಏನು ಹೆಸರದು ಯೋಗ ಕೇಂದ್ರದ ಹೆಸರು? ಪವನ್ ಯೋಗ ಇನ್ಸ್ಟಿಟ್ಯೂಟ್. ಎಲ್ಲಿದೆ ಅದು? ವಿಜಯನಗರ್. ಓಕೆ. ಇನ್ನೂ ಟೈಮ್ ಇದೆ ಅಂದ್ರೆ ಕಸಿನ್ಸ್ ಜೊತೆ ಆಚೆ ಹೋಗೋದು. ಎಲ್ಲಿ ಹೋಗೋದು ಆಚೆ? ಅದೇ ಕೇಳಿದ್ದು, ಎಲ್ಲಿಗೆ ಹೋಗೋದು ಆಚೆಗೆ? ಕಾರ್ನರ್ ಹೌಸ್. ಎಲ್ಲಿಗೆ?
ಶೇಷಾದ್ರಿಪುರಂ ಕಾಲೇಜ್ ಹತ್ರ ಕಾರ್ನರ್ ಹೌಸ್ ಅಂತ ಐಸ್ ಕ್ರೀಮ್ ಪಾರ್ಲರ್ ಇದೆ. ಪಾಲಿಗೆ ಹೋಗೋದು. ಓಕೆ. ಆಮೇಲೆ ತಿನ್ಬೇಕು ಅಂದ್ರೆ ಎಲ್ಲಿಗೆ ಹೋಗೋದು? ತಿನ್ಬೇಕು ಅಂದ್ರೆ ಅಮ್ಮನೇ ಮಾಡ್ಕೊಡ್ತಾರೆ, ಎಲ್ಲೋ ಹೋಗಲ್ಲ. ಓಕೆ. ಶನಿವಾರ ಭಾನುವಾರ 2 ದಿನ ರಜಾ ಕೆಲಸ. ಇವಾಗ ಇದು ಹಾಕೊಳ್ಳೋಣ ಸರ್. ಏನಿದು? ಸೀಗಡಿ. ಸೀಗಡಿ. ಓಕೆ. ಸಖತ್ತಾಗಿದೆ ಸೀಗಡಿ ಅಲ್ಲ? ದಪ್ಪದಾಗಿದೆ. ಅದೇನಿಗೆ ವಾಪಸ್ ತಗೊಂಡು ಹೋಗಕ್ಕ ನಿಮ್ಮ ಮನೆಗೆ? ಇಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ತಿನ್ನಕ್ಕಾಗಲ್ಲ. ಸಾಕು. ಓಕೆ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಹುರಿರಿ. ಆಗಬೇಕು ಸರ್. ಯಾವ ಕಾಲೇಜಲ್ಲಿ ಓದಿದ್ದು? ವಿವೇಕಾನಂದ, ರಾಜ್ಕುಮಾರ್ ರೋಡ್. ಓಕೆ. ಏನು ಮಾಡ್ತಾರೆ ನಿಮ್ಮ ಬಾವ ಮೊಬೈಲ್ ಶಾಪ್ ಇಟ್ಟಿದ್ದಾರೆ. ಓಕೆ. ಮತ್ತೆ ಸೈಬರ್. ಅಕ್ಕ? ಅಕ್ಕ ಮನೇಲೆ ಹೌಸ್ ವೈಫ್. ಓಕೆ. ಎಸ್ ಮೇಡಮ್. ನೆಕ್ಸ್ಟ್ ಇವಾಗ ಉಳಿದಿರೋ ಈರುಳ್ಳಿ ಹಾಕ್ಬಿಡೋಣ. ಹಾಕಿ ಮೇಡಮ್. ಓಕೆ. ನಿಮ್ಮ ಜೊತೆ ಬಂದಿರೋರು ಇಬ್ರು ಯಾರವರು? ನಿಮ್ಮ ಫ್ರೆಂಡ್ಗಳಾ? ಇಲ್ಲ, ನನ್ನ ಕಸಿನ್ ಸಿಸ್ಟರ್ಸ್. ಓ, ಇವ್ರ ಜೊತೆ ತಿನ್ನಕ್ಕೆ ಹೋಗೋದಾ ನೀವು? ಇನ್ನೂ ಜಾಸ್ತಿ ಇನ್ನೂ ಜನ ಜಾಸ್ತಿ ಜನ ಇದ್ದಾರೆ. ಇದ್ದಾರಾ? ಓಕೆ ಓಕೆ ಓಕೆ. ನೆಕ್ಸ್ಟ್ ರುಬ್ಬಿರೋ ಮಸಾಲೆ ಹಾಕಿ ಮೇಡಮ್, ಹಾಕಿ. ಸೀಗಡಿ ಮತ್ತು ಮೊಟ್ಟೆಯ ಪಲ್ಯ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಎಸ್ ಮೇಡಮ್. ಓಕೆ. ಆಮೇಲೆ ಉಪ್ಪು ಹಾಕೋಣ. ಹಾಕಿ, ಉಪ್ಪು ಹಾಕಿ. ಇದು ಯಾವ ರೀತಿ ಚೆನ್ನಾಗಿರುತ್ತೆ ಶ್ವೇತಾ ಅವರೇ? ಚಪಾತಿ, ದೋಸೆ. ಓಕೆ. ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತಾ? ಎಸ್. ನೆಕ್ಸ್ಟ್ ಹೆಸರು ಕಾಳು ಹಾಕಿದ್ದೀರಾ? ಬೇಯಿಸಿರೋ ತಂದಿರ್ತಕ್ಕಂಥ ಹೆಸರು ಕಾಳ ಹಾಕಿ ಮಾ. ಜಾಸ್ತಿ ಆಗ್ಬೋದು. ಹಾ, ಹೆಸರು ಕಾಳು, ಸೀಗಡಿ ಎರಡನ್ನೂ ಹಾಕಿದ್ದಾರೆ. ಗರಂ ಮಸಾಲ ಹಾಕಬೇಕು. ಹಾಕಿ. ಸ್ವಲ್ಪ ಗರಂ ಮಸಾಲ. ಅಯ್ಯೋ, ಹಾಕ್ತಿದ್ರು ಆಗ್ತಾ ಇತ್ತು, ಏನು ಡಿಫ್ರೆನ್ಸ್ ಆಗಲ್ಲ. ಓಕೆ. ಎಸ್ ಮೇಡಮ್. ಧನಿಯಾ ಪುಡಿ. ಎಸ್, ಹಾಕಿ. ಇದು ಹಾಕ್ತಿದ್ರೆ ಏನಾಗ್ತಾರಲ್ಲ ಬಿಡಿ, ಟೇಸ್ಟ್ ಇಲ್ಲಿ. ಆಮೇಲೆ ಅಷ್ಟೇ, ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇನ್ನೇನ್ ಲಾಸ್ಟ್ ಹಾಕೋಬೇಕು? ಮೊಟ್ಟೆ ಹೊಡೆದು ಹಾಕೋದು. ಅಷ್ಟೇನಾ? ಮೊಟ್ಟೆ ಹೊಡೆದು ಹಾಕೊಂಡ್ರೆ ಬರ್ಸ್ಕೊತಾರದ? ಹ್ಮ್. ಇದ್ರ ಜೊತೆ ತಿನ್ನಕ್ಕೆ ಏನು ತಂದಿದ್ದೀರಾ? ಚಪಾತಿ. ಚಪಾತಿ. ನಿಮ್ಗೆ ಇಷ್ಟ ಆಗಲ್ಲ ಅಂತೇಳಿ ನಮಗೆ ತಂದಿದ್ದೀರೇನ್ರಿ? ಚೆನ್ನಾಗೇ ಮಾಡ್ತಾರೆ ಸರ್, ಆದ್ರೆ ನಂಗೆ ಚಪಾತಿ ಇಷ್ಟ ಆಗಲ್ಲ. ಇವಾಗ ಮೊಟ್ಟೆ ಹೊಡೆದು ದಯವಿಟ್ಟು ಹೊಡೆದಾಕಿ. ಎಷ್ಟು ಮೊಟ್ಟೆ ಹಾಕ್ತೀರಿ? 4. ಓಕೆ. ಅದು ನಿಮ್ಮಮ್ಮ ಹೇಳಿದ್ರು 4 ಮೊಟ್ಟೆ ಕರೆಕ್ಟಾಗಿ ಹಾಕ್ಸಿ ಅಂತ. ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಬರ್ತಾ ಇದೆಯಾ ಇವಾಗ? ಹಾ, ಸ್ವಲ್ಪ ಮಾಡ್ತಿದ್ದೆ ಮುಂಚೆಯಿಂದನು. ಸಾಕು, ಇಷ್ಟು ಮಾಡಿದ್ರೆ ಸಾಕು, ಇಂಟ್ರೆಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಮೊಟ್ಟೆ ಹಾಕಿದ್ದೀವಿ ಇವಾಗ. ಫ್ರೈ ಮಾಡ್ಬೇಕು ಚೆನ್ನಾಗಿ. ಹಾ, ಓಕೆ, ಮಾಡಿ. 1-2 ನಿಮಿಷ ಬಂದ್ರೆ ರೆಡಿ. ಸಾಕು. ಅಬ್ಬಾ, ಮುಗೀತು. ಊಟ ತೊಗೊಂಡೋಗ್ತೀರಾ ಅಲ್ಲೇ ಮಾಡ್ಕೊಳ್ತೀರಾ? ಅಲ್ಲೇ. ಈ ಮನೇಲಿ ಯಾವನ್ ತಿಂತಾನೆ ಅಲ್ಲೇ ತಿನ್ಕೊಬೋದು ಅಂತಾನ? ಎರಡು ತಿಂತೀನಲ್ಲ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾವ ಸ್ಕೂಲಲ್ಲಿ? ಅಮೋರಾ ಅಂತ. ಯಾವ್ದು? ಅಮೋರಾ, ಮಲ್ಲೇಶ್ವರಂ ಪ್ರೈವೇಟ್ ಸ್ಕೂಲ್. ಅಮೋರ? ಹಾ. ಎಲ್ರಿ ಮಲ್ಲೇಶ್ವರದಲ್ಲಿ? ಮಲ್ಲೇಶ್ವರಂ 18 ಕ್ರಾಸ್ ಹಾ, ಆ ಕಡೆ MES ಸ್ಕೂಲ್ ಕಾಲೇಜ್ ಹತ್ರ ಬರುತ್ತೆ. ಅಮೋರ ಅಂತನಾ? ಬನ್ವರ್ಡ್ ಇದೆ ಅಲ್ವಾ? ಹೌದು. ಅದ್ರ ಆಪೋಸಿಟ್. ಅದ್ರ ಆಪೋಸಿಟ್ ಕ್ವಾರ್ಟರ್ಸ್ ಇದೆ, ಎಳ್ನೀರು ಮಾಡೋನು ಅಂಗಡಿ ಇಟ್ಕೊಂಡಿದ್ದಾನೆ. ಇಲ್ಲ, ಮೇನ್ ರೋಡ್ ಇದೆ ಅಲ್ವಾ, ಅಲ್ಲಿ ಸರ್ಕಲ್. ಏನೇನೋ ಅಡ್ರೆಸ್ ಹೇಳ್ಬೇಡಿ, ಕರ್ಕೊಂಡು ಹೋಗ್ಬಿಡ್ತೀನಿ ಅಲ್ಗೇನೆ. ಬನ್ನಿ ಸರ್, ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ, ಸಿಗ್ತಾಗ ನಿಮ್ಮ ಅಪ್ಪನ ಮಾತಾಡ್ತೀನಿ. ಸುಮ್ಮನೆ ಏನು ನಿಮ್ಮ ತಂದೆ ಹೆಸರು? ವೆಂಕಟೇಶ್. ವೆಂಕಟೇಶ್, ನಮಸ್ಕಾರ ಸರ್. ಆಯ್ತಾ? ಅಪ್ಪಣ್ಣ, ಫೈನಲ್ ಆಗಿ ಮಿಲಿಟರಿ ಹೋಟೆಲ್ನಲ್ಲಿ ಒಂದು ಮೊಟ್ಟೆ ಸೀಗಡಿಯ ಪಲ್ಯ ತಯಾರಾಗಿದೆ. ಎಸ್, ಒಳ್ಳೆ ಸೀಗಡಿ ಮತ್ತು ಮೊಟ್ಟೆಯ ಪಲ್ಯ.
ಸೀಗಡಿ ಮೊಟ್ಟೆ ಪಲ್ಯ ರೆಡಿ ಆಗಿದೆ ಫೈನಲ್ ಸರ್. ಆಗಿ ಸೀಗಡಿ ಮೊಟ್ಟೆ ಪಲ್ಯ ತಯಾರು ಮಾಡಿಕೊಟ್ಟಿದ್ದಾರೆ ಶ್ವೇತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚೆನ್ನಾಗಿದ್ರೆ ಮಾತ್ರ ನಿಮಗೆ, ಇಲ್ಲ ಅಂದ್ರೆ ನಮಗೆ. ಬನ್ರಿ, ಯಾರ ಜೊತೆ ಬಂದಿದ್ದೀರಿ? ನನ್ನ ಕಸಿನ್ ಸಿಸ್ಟರ್ಸ್. ಕಸಿನ್ ಸಿಸ್ಟರ್ಸಾ? ಹಾ ಕರೆಯೋಣ, ಅವ್ರು ಬರ್ತಾರಾ? ಬರ್ತಾರೆ. ಕರಿಬೋದಾ? ಏನು ಅವ್ರ ಹೆಸರುಗಳು ಹೇಳಿ? ಪವಿತ್ರ ಮತ್ತೆ ತನುಜ. ತನುಜಾ, ಪವಿತ್ರ, ಬನ್ರಿ. ಹಾಯ್. ಅಡಿಗೆ ಮನೆ ನಿಂತ್ಕೊಂಡ್ಬಿಟ್ಟಿರ, ಬನ್ರಿ, ಆಮೇಲೆ ತಿನ್ಕೊಂಡೋಗಿರುತ್ತೆ, ಕುತ್ಕೊಳ್ರಿ. ಪವಿತ್ರ ಯಾರು? ತನುಜ ಯಾರು? ನೀವು ಕೆಲಸ ಮಾಡ್ತಾರೋರು ಯಾರು? ಓದ್ತಾರೋರು ಯಾರು? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸಿಗಡಿ ಮೊಟ್ಟೆ ಪಲ್ಯ ತಿಂದಿದ್ದೀರಾ? ತಿಂದಿದ್ದೀರಾ ನೀವು? ಹ್ಞೂ ಅನ್ನಿಲ್ಲ, ಹ್ಞೂ ಅನ್ನಿ. ಹ್ಞೂ ತಿಂದಿದ್ದಾರೆ. ಓಕೆ, ನಿಮ್ಮ ಫ್ರೆಂಡ್ ಮಾಡಿದ್ದಾರೆ, ತಿಂದು ನೋಡಿ ಹೆಂಗ್ ಮಾಡಿದ್ದಾರೆ ಅವತಾರವಾಗಿ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮೊಟ್ಟೆ ಮತ್ತು ಸೀಗಡಿಯ ಪಲ್ಯ, ಹೆಸರು ಕಾಳಿನ ಪಲ್ಯ ಇದು. ಮೂರ್ತಿ, ತಟ್ಟೆ ತಗೊಂಬಾರ ಇಲ್ಲಿ. ಬಾರ 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 ಬಾರ. ಮನೆದೇ ತಂದಿದ್ದಾರೆ ಚಪಾತಿ. ನೋಡಿದ್ದೇನೆ ಅವರು ಇವತ್ತಿಂದ ಏನಾಯ್ತು ಅವ್ರ ಮನೆದೇನಾ? ಅವ್ರ ಮನೆದೇ ಬಿಡು. ಅವ್ರ ಅಮ್ಮ ಹಿಂಗ್ ಮಾಡಕ್ಕೆ ಅವ್ರು ತಿಂತಾ ಇಲ್ಲ ಅಂತ ಬೇಜಾರು ಪಾಪ ಅವ್ರಿಗೆ. ಅವ್ರ ಅಮ್ಮ ಚೆನ್ನಾಗೇ ಮಾಡ್ತಾರಂತೆ, ಅವ್ರಿಗೆ ಬೇಜಾರು ಪಾಪ. ಸೀಗಡಿ ಮತ್ತು ಮೊಟ್ಟೆಯ ಪಲ್ಯ ತುಂಬಾ ಏನಿರ್ತೀರ ಒಳಗಡೆ? ಪ್ರೋಟೀನ್ ಇರುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆಮೇಲೆ ಹೆಲ್ದಿ ಫುಡ್. ಆಮೇಲೆ ಸೀ ಫುಡ್. ಆಮೇಲೆ ಇವೆಲ್ಲ ಹೇಳ್ಕೊಂಡು ತಿನ್ಬೇಕು. ಓಕೆ, ತೊಳಿ ನಿಮ್ಗೇನೆ. ಸಾರಿ, ಹಾಕೊಳ್ಳಿ ಎಷ್ಟು ಬೇಕು ಹಾಕೊಳ್ಳಿ. ಏನ್ ತುಪ್ಪ ಹಾಕ್ತೀಯೋ? AC ತುಪ್ಪ ಹಾಕ್ತೀನೋ? AC ತುಪ್ಪ ಹಾಕೋಣದಲ್ಲೇ ಸ್ವಲ್ಪ ಹಾಕೋ, ತುಂಬಾ ಸ್ಟ್ರಾಂಗ್ ಆಗಿದೆ ಅದು. ಇದಕ್ಕೆಲ್ಲ ಕಣ ಲೇ, ಬಿರಿಯಾನಿಗೆ ಹಾಕೋಗೋ. ಇದಕ್ಕೇನು ತುಪ್ಪ ಹಾಕ್ತೀಯ ತಂದಿ? ಕಪಿ ಯಾರ ಪಲ್ಲಿಗೆ ತುಪ್ಪ ಹಾಕೊಂಡು ತಿಂತಾರ? ನೀನು ತುಪ್ಪ ತಲೆ ಹಚ್ಕೊಳಕ್ಕಾಗತ್ತಾ? ತಿನ್ನಿ ಹೊಸ ಇದೆ. ಥ್ಯಾಂಕ್ ಯು. ನಿಮ್ಮಮ್ಮ ಚಪಾತಿ ಚೆನ್ನಾಗಿ ಮಾಡಿದ್ರು ಆಕ್ಚುಲಾಗಿ. ನಿಮ್ಮ ಅಮ್ಮನ ಹೆಸರು? ಸತ್ಯವತಿ ಅವರೇ, ಚಪಾತಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ಸು. ನಿಮ್ಮ ಮಗಳಿಗೆ ಇಷ್ಟ ಆಗಲಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನೀವು ಪ್ರಶಾಂತ್ ಹೋಟ್ಲಿಗೆ ಬನ್ನಿ. ಓಕೆ, ಎಲ್ಲಾನು ಕರ್ಕೊಂಬನ್ನಿ. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಏನು ಬೇಕಾದ್ರೆ ತಿನ್ಕೊಂಡು ಟೀ ದಾಸರಳ್ಳಿಯಲ್ಲಿ ಹೊಸದಾಗಿ ಓಪನ್ ಆಗಿದೆ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಡೀಲಕ್ಸ್ ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ರವಿ ಪ್ರಾಡಕ್ಟ್ ಅವರು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ತ್ರಿಬಲೆ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಿಶ್ ವಾಶ್ ನ ಜೊತೆಗೆ ಒಂದು ಡಿಟರ್ಜೆಂಟ್ ಸೋಪ್ ಅನ್ನು ಕೂಡ ಕೊಟ್ಟಿದ್ದಾರೆ ನಿಮಗೋಸ್ಕರ. ಸಾಲಿಲ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸೋಪು ತ್ರಿಬಲೆ ಸೋರ್ದು ಅಂತ ಹೇಳಿದ್ರೆ 1000 ರೂಪಾಯಿ ಗಿಫ್ಟ್ ವೋಚರ್ ಬೇರೆ ಇದೆ. ಹೋಗಿ ಏನು ಬೇಕಾದ್ರೆ ತಗೋಬಹುದು. ಅರೇಕಾ ಟೀ ನಿಮ್ಮ ಆಫೀಸಿಗೆ ತೊಗೊಂಡು ಇಟ್ಕೊಳ್ಳಿ. ಅಡಿಕೆಯಿಂದ ತಯಾರಾದಂಥ ಟೀ ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ ಮತ್ತು ಡಯಾಬಿಟಿಸ್ ಇರೋರಿಗೆಲ್ಲ ತುಂಬ ಅನುಕೂಲ ಆಗುವಂಥ ಟೀ ಇದು. ಅಡಿಕೆಯಿಂದ ತಯಾರು ಮಾಡಿದಂಥ ಟೀ, ಕರ್ನಾಟಕದ ಟೀ. ಕೂದಲು ಯಾರಿಗೂ ಉದುರ್ತದೆ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಋಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. AAC ಇದು ತುಪ್ಪ, ಹೊಸ ಬ್ರ್ಯಾಂಡಿಂಗ್ ತುಪ್ಪ ಇದು. AAC ತುಪ್ಪ ತುಂಬ ಚೆನ್ನಾಗಿದೆ, ರುಚಿಕರವಾಗಿದೆ, ಘಮಘಮಿಸುವ, ಬಾಯಲ್ಲಿ ನೀರು ತರಿಸುವಂಥ ತುಪ್ಪ. ಅಗ್ಮಾರ್ಕ್ ತುಪ್ಪ ನಿಮಗೋಸ್ಕರ. ಬೆಳ್ಳಿಯ ಲಕ್ಷ್ಮಿ ನಿಮ್ಮ ಮನೆಗೆ ಮುಳಿಯಾ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ. ಜೊತೆಗೆ ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲಿ ಅವರ ಶೋರೂಮ್ ಇದೆ. ಹೋಗಿ ಏನು ಬೇಕಾದ್ರೆ ತಗೊಂಬನ್ನಿ. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಮೈಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ ಕೊಟ್ಟಿದ್ದಾರೆ. ಇದು ನಿಮ್ಮ ಆಫೀಸ್ ತೊಗೊಂಡು ಇಟ್ಕೊಂಡಿರಿ. ಒಂದು ಗ್ಲಾಸ್ ಬಿಸಿ ನೀರು ತೊಗೊಳ್ಳಿ. ಇದರೊಳಗೆ ಒಂದು ಬ್ರಿಕ್ ಇದೆ, ಅದರೊಳಗೆ ಹಾಕಿ ರಸಮ್ ತಯಾರಾಗುತ್ತೆ. ಕೊಡೋದು ನೋಡಿ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡೆ ಬಿ ಭಾಗ 2 ನಾಜ್ಮೆ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸೀಗಡಿ ಮತ್ತು ಮೊಟ್ಟೆ ಮತ್ತು ಹೆಸರು ಕಾಳಿನ ಪಲ್ಯವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ರುಚಿಯಾಗಂತೂ ಇದೆ. ಚಪಾತಿಗೆಲ್ಲ ಅದ್ಭುತವಾಗಿರುತ್ತೆ. ತಿಂದು ಖಾಲಿ ಮಾಡ್ಬೋದು ನಾನು, ಆದರೆ ಇವತ್ತು ತರಿಸಿ ನೀವು ಮಾಡ್ಕೋಬೋದು. ರುಚಿಯಾಗಂತೂ ಖಂಡಿತವಾಗ್ಲೂ ಇದೆ. ಸೀಗಡಿ ಮೊಟ್ಟೆ ಪಲ್ಯ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ನೀರು ಹಾಕಿ ರುಬ್ಬಿ ಟೊಮೊಟೊ ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ ಹಾಕಿ ಹುರಿದು ಸೀಗಡಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ನಂತರ ಈರುಳ್ಳಿ, ರುಬ್ಬಿದ ಮಸಾಲ ಹಾಕಿ ಬಾಡಿಸಿ ಉಪ್ಪು, ಬೇಯಿಸಿದ ಹೆಸರುಕಾಳು, ಗರಂ ಮಸಾಲ, ಧನಿಯಾ ಪುಡಿ, ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೀಗಡಿ ಮೊಟ್ಟೆ ಪಲ್ಯ ನಿಮ್ಮನೇಲೋ. ಪೀಣ್ಯ ದಾಸರಳ್ಳಿಲಿ ಕೂಡ ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಡೀಲಕ್ಸ್ ಓಪನ್ ಆಗಿದೆ. ಅದ್ಭುತವಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಮಿಸ್ಟರ್ ಕುಮಾರ್, ಬನ್ನಿ ಸರ್.
ಕುಮಾರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಕುಮಾರ್ ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಹೆಂಗ್ ನಡೀತಾ ಇದೆ ಅಂಗಡಿ? ಇದು ಹೊಸ ಹೋಟೆಲ್ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಸರ್. ಹಳೆ ಹೋಟೆಲ್ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಸರ್. ಎಲ್ಲಾ ಕಡೆ ಬಿಸ್ನೆಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ರುಚಿ ಎಲ್ಲ ಚೆನ್ನಾಗಿದ್ಯಾ? ರುಚಿ ಎಲ್ಲ ಒಂದೇ ರುಚಿ ಕೊಡ್ತಾ ಇದ್ದೀರಾ? ಕೊಡ್ತಾ ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವಾಗ ಫ್ರಾನ್ಸ್ ಕಬಾಬ್ ಮಾಡ್ತಾ ಇದ್ದೀನಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಾನ್ ಕಬಾಬ್ ಅನ್ನ ಯಾವ ರೀತಿ ಮಾಡ್ಕೋಬಹುದು ಮನೆಯಲ್ಲಿ ಅಂತ ತೋರಿಸ್ಕೊಡೋಕ್ಕೋಸ್ಕರ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಡಿಲಕ್ಸ್ ಇಂದ ಬಂದಿದ್ದಾರೆ ನಮ್ಮ ಕುಮಾರ್ ಅವರು. ಕುಮಾರ್, ಮಾಡಕ್ಕೆ ಏನೇನು ತಂದಿದೆ? ಫ್ರಾನ್ಸ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಫ್ರಾನ್, ಮೊಟ್ಟೆ, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅಚ್ಚ ಖಾರದ ಪುಡಿ, ತಂದೂರಿ ಮಸಾಲ, ಚಿಕನ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ವೆನಿಗರ್, ಕೆಂಪು ಮೆಣಸಿನಕಾಯಿ ಖಾರ, ಗಾರ್ಲಿಕ್ ಸಾಸ್, ಕಸೂರಿ ಮೇಥಿ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಶುರು ಮಾಡೋಣ ಸರ್. ತೊಗೊಳ್ಳಿ, ಹಾಕೊಳ್ಳಿ. ಬೆಳ್ಳುಳ್ಳಿ ಆಗ್ತಾ ಇದೆ ಸರ್, 1 ಸ್ಪೂನು. 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನು ಶುಂಠಿ, ಅರ್ಧ ಸ್ಪೂನು ಶುಂಠಿ. ಓಕೆ, ಎಸ್ ಸರ್. ಮೊಟ್ಟೆ ಒಂದು ಮೊಟ್ಟೆ. ಎಸ್ ಸರ್. ಓಕೆ, ಆಮೇಲೆ ಚಿಲ್ಲಿ ಪೌಡರ್ ಹಾಕೋತಾ ಇದೆ ಸ್ವಲ್ಪ ಚಿಲ್ಲಿಯ ಪೌಡರ್, 1 ರಿಂದ 2 ಸ್ಪೂನ್. 1 ಸ್ಪೂನ್ ಚಿಲ್ಲಿ ಪೌಡ್ರಾ? 1.5 ಸ್ಪೂನ್. 1 ಸ್ಪೂನ್ ಚಿಲ್ಲಿ ಪೌಡ್ರು. ಓಕೆ, ಆಮೇಲೆ ತಂದೂರಿ ಮಸಾಲ 1 ಸ್ಪೂನ್. ಓಕೆ, ಚಿಕನ್ ಮಸಾಲ 1 ಸ್ಪೂನ್. ಓಕೆ, ತಂದೂರಿ ಮಸಾಲ 1 ಸ್ಪೂನು, ಚಿಕನ್ ಮಸಾಲ 1 ಸ್ಪೂನ್, ಚಿಕನ್ ಮಸಾಲ 1 ಸ್ಪೂನು, ಜೀರಾ 1 ಸ್ಪೂನ್, ಜೀರಾ 1 Powder. ಸ್ಪೂನು. ಜೀರಾ 1 ಸ್ಪೂನ್ ಜಾಸ್ತಿ ಆಗಲ್ವಾ? ಏನಿಲ್ಲ ಸರ್, ಅದಕ್ಕೆ ಬೇಕು ಅಂತೀರಾ? ಅದಕ್ಕೆ ಬೇಕು. ಯಾಕೆಂದರೆ ಫ್ರಾನ್ಸ್ಗೆ ಫಿಶ್ಗೆ ಜೀರಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಮಾಡಿ ಸ್ವಾಮಿ. ನಿಮ್ಮ ಪ್ರಶಾಂತ್ ಹೋಟ್ಲು ನಾಟಿ ಸ್ಟೈಲ್ ಏನು ಗರಂ ಮಾಡಿ? ಮಸಾಲ ಸ್ವಲ್ಪ 1/4 ಸ್ಪೂನ್ ಅಷ್ಟು. ಗರಂ ಮಸಾಲನಾ? ಹಾಂ. ಓಕೆ, 1 ಸ್ಪೂನ್ ವೆನಿಗರ್ ಹಾಕ್ತೀನಿ. ಉಪ್ಪು 1 ಸ್ಪೂನ್. 1 ಸ್ಪೂನು ಉಪ್ಪು. ಸ್ವಲ್ಪ ಕಲರ್, ರೆಡ್ ಕಲರ್. ಕಬಾಬ್ ಅಂದ್ರೆ ಕಲರು, ಆ ಕಲರ್ ರೆಡ್ ಕಲರು. ಸ್ವಲ್ಪ ಕಲರ್ ಹಾಕಬೇಕು. ತಿನ್ನಲು ಯೋಗ್ಯವಾದಂಥ ಕಲರನ್ನು ಮಾತ್ರ ಬಳಸಿ. ಸಾಕಷ್ಟು ಕಲರ್ಗಳು ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಕಲರ್ಗಳೇ ಮಾರ್ಕೆಟಲ್ಲಿ ಸಿಗೋದು. ಅವ್ರ ಮೇಲೆ ಬರ್ದಿರ್ತಾರೆ ಇದನ್ನ ಇಷ್ಟು % ಹಾಕೋದ್ರಿಂದ ಏನೂ ಆಗಲ್ಲ ಅಂತ. ಆ ಥರ ಕಲರ್ ಮಾತ್ರ ಯೂಸ್ ಮಾಡಿ. ಲೈಟಾಗಿ ಒಂದು ಸ್ವಲ್ಪ ಯೆಲ್ಲೋ ಕಲರ್, ಲೆಮನ್ ಯೆಲ್ಲೋ. ಲೆಮನ್ ಎಲ್ಲೋ, ರೆಡ್ ಕಲರ್ ಎರಡೂ ಹಾಕ್ತಾ ಇದ್ದೀರಾ? ಆಗ್ತಾಯಿದೆ ಸರ್. ಓಕೆ ಸರ್. ಓಕೆ, ಅದು ಸ್ವಲ್ಪ ಪಿಂಚು, ಒಂದೇ ಒಂದು ಚಿಟಿಕೆ ಹಾಕ್ಬೇಕಷ್ಟೇನೆ. ಎಸ್. ಆಮೇಲೆ ಗುಂಟೂರು ಮೆಣಸಿಕಾಯಿ ರುಬ್ಕೊಂಡಿರೋದು ಪೇಸ್ಟ್. ಗುಂಟೂರು ಮೆಣಸಿಕಾಯಿನ ಚೆನ್ನಾಗಿ ಬೇಯಿಸಿದ್ದನ್ನ ರುಬ್ಕೊಂಡಿರ್ತಕ್ಕಂಥ ಪೇಸ್ಟು ಹಾಕಿ ಸರ್. ಓಹೋ, ಒಳ್ಳೆ ಮಸಾಲ ತಯಾರಾಗಿ ಮಾಡ್ಕೊಂಬಂದ್ಬಿಟ್ಟಿದ್ದೀರಾ. ವೆರಿ ಗುಡ್ ಸರ್. ಸ್ವಲ್ಪ ಗಾರ್ಲಿಕ್ ಸಾಸ್. ಗಾರ್ಲಿಕ್ ಸಾಸಾ? ಓಹೋ, ಇವೆಲ್ಲ ಹಾಕ್ತೀರಾ? ಅದಕ್ಕೆ ಕಬಾಬ್ ರುಚಿಯಾಗಿರೋದು. ನಾವು ಬರೀ ಪೌಡ್ರ್ ತಂದು ಹಿಂಗೆ ಅಲ್ಲಾಡಿಸ್ಬಿಟ್ಟು ಎಣ್ಣೆಲಿ ಬಿಟ್ಬಿಟ್ರೆ ಎಲ್ಲಿ ರುಚಿಯಾಗಿರೋ ಸ್ವಾಮಿ? ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರು. 3 ಸ್ಪೂನ್ ಅಷ್ಟು. 3 ಸ್ಪೂನಷ್ಟು ಕಾರ್ನ್ಫ್ಲೋರ್. ಗಟ್ಟಿಯಾಗಿ ಮಸಾಲ ಅದಕ್ಕೆ ಮೆತ್ಕೊಳ್ಳಿ ಅಂತ. ಓಕೆ, ಸ್ವಲ್ಪ ನೀರು ಹಾಕ್ತೀನಿ ಸರ್. ಹಾಕೊಳ್ಳಿ ಸರ್. ಎಸ್. ಓಕೆ 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 ರೆಡಿ. ವೆರಿ ಗುಡ್. ಎಣ್ಣೆ ಇಟ್ಕೊಳ್ಳಾ? ಇಟ್ಕೊಳ್ಳಿ ಸರ್. ಏನು ಹೇಳಲ್ಲ ನೀವು? ಸ್ವಲ್ಪ ನೆನಿಲ್ಲ ಅಂತ ಅಷ್ಟೇ. ನೆನಿಲಿ ಅಂತ? ಓಕೆ ಓಕೆ ಓಕೆ. ಅದೆಷ್ಟೊತ್ತು ಎಣ್ಣೆ ಕಾಯ್ತದೆ. ಇವಾಗ ಅಡುಗೆ ಕಲಿಬೇಕು ಅಂತ ತುಂಬ ಜನ ಫೋನ್ ಮಾಡಿ ತಲೆ ತಿಂತಾರೆ ನನಗೆ. ಹೌದು ಸರ್. ನಿಮ್ಮ ಹತ್ರ ಕಳ್ಸ್ಕೊಡ್ಲಾ? ಕಳ್ಸ್ಕೊಡಿ ಸರ್. ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ, ಕಳಿಸಿ. ಕಾಸು ನೀವು ಕೊಡ್ತೀರಾ, ಕಾಸು ಅವ್ರು ಕೊಡ್ಬೇಕಾ? ನೀವು ಕೊಟ್ಬಿಡಿ ಸರ್. ಸಖತ್ತಾಗಿದೆ. ಹೆಂಗಿದೆ ನೋಡಿ ಕತೆ. ಅದೇನ್ರಿ ಪ್ರಾನ್ ಹಂಗಾಗ್ಬಿಟ್ಟಿದೆ, ಒಂಥರ ಚಿಂಗಮ್ ಥರ. ಥರ ಓಪನ್ ಮಾಡ್ಬಿಟ್ಟಿದ್ದೀರಾ ಪ್ರಾನ್? ಓಪನ್ ಮಾಡಿದ್ವಿ. ಏನಕ್ಕೆ ಓಪನ್ ಮಾಡ್ತೀರಾ? ಎಲ್ಲರೂ ಓಪನ್ ಮಾಡ್ತಾರಾ? ಇಲ್ಲ, ಎಲ್ಲರೂ ಓಪನ್ ಮಾಡಲ್ಲ, ನಾವು ಮಾತ್ರ ಓಪನ್ ನಿಮ್ಮ ಮಾಡಿ. ಮಿಲ್ಟ್ರಿ ಹೋಟ್ಲಲ್ಲಿ ಮಾತ್ರ ಓಪನ್ ಮಾಡೋದಾ ನಿಮ್ಮ? ಯಾಕೆ ಅಂದರೆ ಅದರಲ್ಲಿ ಹಾಂ, ಒಂದು ಸಣ್ಣ ಮುಳ್ಳು ಇರುತ್ತೆ, ಆಮೇಲೆ ಒಳಗಡೆ ಗಲೀಜ್ ಅಂಶ ಇರ್ತದೆ. ಅದು ತೆಗಿಬೇಕು ಅಂತ ತೆಗೆದ್ಬಿಟ್ರೆ ಅದು ನೀಟಾಗಿ ತಿನ್ನಕ್ಕೆ ಒಂಥರ ಕಸ್ರೆ ಹೊಡೆಯಲ್ಲ. ಚೆನ್ನಾಗಿರುತ್ತೆ ಅಂತನಾ? ಒಳಗಡೆ ಇರ್ತದಲ್ಲ, ಅದು ಕಸ್ರೆ ಹೊಡೆದ್ಬಿಡ್ತು. ವೆರಿ ಗುಡ್ ಸರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು, ಸ್ವಲ್ಪ ಕಸ್ತೂರಿ ಮೇಥಿ, ಕರಿಬೇವು. ಓಕೆ, ಆಮೇಲೆ ಅಷ್ಟೇನಾ? ವೆರಿ ಗುಡ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಸ್ಪೆಷಲಿಸ್ಟ್ಗಳೆಲ್ಲ ಬಂದಿದ್ದಾರೆ. ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಪ್ರಾನ್ ಕಬಾಬನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಶಾಂತ್ ಹೋಟೆಲಲ್ಲಿ ಯಾವ ರೀತಿ ಪ್ರಾನ್ ಕಬಾಬನ್ನು ಮಾಡ್ತಾರೆ,
ಈ ಪ್ರಾನ್ಸ್ ಕಬಾಬ್ ತುಂಬ ಸಖತ್ತಾಗಿರುತ್ತೆ. ತುಂಬ ಜನ ಮಕ್ಕಳಿಂದ ದೊಡ್ಡವ್ರ ತನಕ ಹೈಯೆಸ್ಟ್ ಸೇಲ್ ಆಗುವಂಥದ್ದು ಇದು. ಬಿಡಿ ಸರ್, ಎಣ್ಣೆ ಕಾದಿದೆ. ಇದೆ ಸರ್, ರೆಡಿ ಇದೆ ಸರ್. ಕಾದಿದೆ ನೋಡಿ, ಕಾದಿದೆ ಕಾದಿದೆ ಹಾಕಿ. ಕಾದಿದೆ, ಫುಲ್ ಕಾದಿದೆ ಸರ್. ಓಕೆ, ಎಷ್ಟು ಪ್ಲೇಟ್ ಇದು ಪ್ರಾನು? ಇದು 4 ಪ್ಲೇಟ್. 4 ಪ್ಲೇಟಾ? 4 5 ಪ್ಲೇಟ್ ಆಗುತ್ತೆ. ಓಕೆ, ವೆರಿ ಗುಡ್. ಒಳಗಡೆ ಎಲ್ಲ ಮಸಾಲೆ ಪ್ರಾನ್ ಬಿಟ್ಟರೆ ಮಾಮೂಲಿ ಚೆನ್ನಾಗಿ ಹಿಡಿಬೇಕಲ್ಲ ಅದು ಪ್ರಾನ್ಗೆ? ಅದು ಮಾಮೂಲಿ, ಅದು ಉಂಡೆ ಉಂಡೆ ಹಂಗೆ ಬಿಟ್ಟಿದ್ರೆ ಹಾಂ, ಮಸಾಲೆ ಹಿಡಿತಿತ್ತಿಲ್ಲ ಅಷ್ಟೇ. ವೈಟ್ನೆಸ್ ಕಮ್ಮಿ. ಹೌದೌದು. ಒಳ್ಳೆ ಕಲರ್ ಅಲ್ಲ ಇದು? ಹೌದು ಸರ್, ಕರೆಕ್ಟ್ ಕಲರಾ? ಕರೆಕ್ಟ್ ಕಲರ್. ನೀವು ಪ್ರಶಾಂತ್ ಪ್ರಾನ್ಸ್ ಕಬಾಬ್. ಓಕೆ, ಒಳ್ಳೆ ಪ್ರಾನ್ ಕಬಾಬನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್. ನಾಟಿ ಸ್ಟೈಲ್ ಡೀಲಕ್ಸ್ ಕೂಡ ಶುರು ಮಾಡಿದ್ದಾರೆ. ಗಾಂಧಿನಗರ, ಬಸವೇಶ್ವರ ನಗರ, ಜಯನಗರ, JP ನಗರ, ತ್ಯಾಗರಾಜ ನಗರ, ಈಗ ಪೀಣ್ಯ ದಾಸಹಳ್ಳಿಯಲ್ಲೂ ಕೂಡ ಒಂದು ಡೀಲಕ್ಸ್ ರೆಸ್ಟೋರೆಂಟ್ನ ಮಾಡಿದ್ದಾರೆ. ಅದ್ಭುತವಾಗಿರುವಂಥ ಪ್ರಾನ್ ಕಬಾಬನ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಪ್ರಶಾಂತ್ ಹೋಟೆಲ್ ಯಾವ ರೀತಿ ಪ್ರಾನ್ ಕಬಾಬ್ ಸಿಗುತ್ತೋ ಅದೇ ಥರನೇ ಮಾಡಿ ನಮಗೆ ತೋರಿಸಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ತೋರಿಸಿದ್ದಾರೆ. ಇದು ನೋಡಿಕೊಂಡು ಮನೇಲಿ ಮಾಡ್ಕೊಂಡ್ರೆ ಸಾಕು, ಅದ್ಭುತವಾಗಿ ತಿನ್ಕೋಬೋದು. ಫಸ್ಟ್ ಇದು ಚೆನ್ನಾಗಿದ್ರೆ ಹೇಳ್ತೀನಿ, ಆಮೇಲೆ ಮಾಡ್ಕೊಳ್ಳಿ. ಬನ್ನಿ ಮಿಸ್ಟರ್ ಕುಮಾರ್. ಕುಮಾರ್, ಮತ್ತೆ ಎಲ್ಲ ಹೇಳ್ಬೇಕು ಸರ್. ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಪೂಜಾರಿ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಮಹೇಶ್ ಪೂಜಾರಿನಾ? ಪೂಜಾರಿ ಕರೆಯೋದಾ? ಕರೀರಿ. ಪೂಜಾರಿ ಬನ್ರಿ ಇಲ್ಲಿ. ಅದೇ ನಿಂತ್ಕೊಂಡು ನೋಡ್ತಾ ಇರ್ತೀರಾ? ನಮಸ್ಕಾರ. ನಮಸ್ಕಾರ, ಬನ್ನಿ. ಆರಾಮ ಹೇಗಿದೆ ಬಿಸ್ನೆಸ್ ಎಲ್ಲ? ಕುಡಿ. ತುಂಬಾ ಒಳ್ಳೆಗಿದೆ ಸರ್. ಒಳ್ಳೇದಾಗಿದ್ಯಾ? ಒಳ್ಳೇದಾಗಬೇಕಷ್ಟೇ, ಕುತ್ಕೊಳ್ಳಿ. ಒಳ್ಳೆ ಪ್ರಾನನ್ನ ತೆಗೆದು ಮಧ್ಯದಲ್ಲಿ ಸೀಲ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಅದನ್ನ ಆಮೇಲೆ ಕಬಾಬ್ ಮಾಡಿರುವಂಥದ್ದು. ತಿನ್ನಕ್ಕೆ ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ, ಕಸರೆ ಗಿಸರೆ ಏನಿರಲ್ಲ. ಒಂದ್ಸರಿ ತಿನ್ ನೋಡಿ ಸರ್, ನಮ್ಮ ಹೋಟ್ಲಿಗೆ ಬಂದು ಅಂತ ಹೇಳ್ತಾ ಇದ್ದಾರೆ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ ಸರ್. ಏನೊಂದು ಎಷ್ಟು ಪ್ಲೇಟ್ ಇದೆ? ಇದೊಂದು 4 ಪ್ಲೇಟ್ ಇದೆ ಸರ್. 4 ಪ್ಲೇಟ್ ಒಬ್ಬರೇ ಖಾಲಿ ಮಾಡಕ್ಕೆ ಕೊಡ್ತಾರೆ, ಹಿಂಗೆಲ್ಲ ಮಾಡ್ಕೊತಾರೆ. ಚೆನ್ನಾಗಿ ಸಾಕದೆ. ಗೊತ್ತೇ ಆಗಲ್ವಲ್ರಿ. ಚೆನ್ನಾಗಿದೆ ಕುಮಾರ್, ಅದ್ಭುತ ಇದೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾಕಂದರೆ ಕೆಲವೆಲ್ಲ ತಿಂದಾಗ ಓಹೋ ಹಿಂಗೂ ಮಾಡ್ಕೋಬೋದಾ ಅಂತ ಈ ಐಟಮ್ಗಳನ್ನ ಹಾಕಿ ನೀವು ನಿಮ್ಮ ಮನೇಲಿ ಕೂಡ ಮಾಡ್ಕೋಬೋದು. ಭಾಳ ಖುಷಿ ಆಯಿತು. ಆಮೇಲೆ ಇನ್ನೇನು ಹೋಟ್ಲ್ ಬಿಸ್ನೆಸ್ ನಡೀತಾ ಇದೆಯಲ್ವಾ? ತುಂಬಾ ಒಳ್ಳೆ ಜನ. ಚೆನ್ನಾಗಿ ಮಾಡಿ, ಒಳ್ಳೆ ರುಚಿ ಕೊಡಿ, ಒಳ್ಳೆ ಅಡುಗೆ ಮಾಡಿಕೊಡಿ. ಹೌದು ಸರ್. ಭಾಳ ಖುಷಿಪಟ್ಟು ಜನ ಬಂದು ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾರೆ. ನಿಮ್ಮ ದೇಹ ಸರ್. ಎಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ಶ್ರಮ ನಮ್ದಿರ್ಬೋದು, ದೇಹನೂ ನಿಮ್ದು. ನಿಮ್ಮ ಶ್ರಮ ರುಚಿ ಮುಂದೆ ಬೇರೆದೆಲ್ಲ ಇಲ್ಲ, ನಿಮ್ಗೂ ಸ್ವಲ್ಪ ದೇಹ ಇರ್ಬೇಕು ಸರ್. ನಿಮ್ದು ಇದ್ರೇನೆ ಅಲ್ಲಿಗೂ ನಮಗೂ ಒಂದು ವ್ಯಾಲ್ಯೂಯೇಷನ್ ಅದು ಹೆಚ್ಚುತ್ತಾ ಏನೇ ಇರುತ್ತೆ. ಆಗಲಿ ಮಿಲಿಟರಿ ಹೋಟೆಲ್ ಒಂದು ಲೆವೆಲ್ ತಂದಿದ್ದೀರಿ. ಒಂದು ಲೆವೆಲ್ ಬನ್ರಿ. ಮಿಲಿಟರಿ ಹೋಟ್ಲ್ ಲೆವೆಲ್ ಹೆಂಗ್ ತರೋದು? ಹಿಂಗೆಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಮಿಲಿಟರಿ ಹೋಟ್ಲ್ ಲೆವೆಲ್ ಆಗಿ ಬರುತ್ತೆ. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು ಪೂಜಾರೆ. Thank you, ಸಿಗೋಣ sir. ಮತ್ತೆ. Thank ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಬಾಬು. ಏನೊಂದು ಇಷ್ಟು ಕೊಟ್ಟರು ಒಂದಿಬ್ರು ಟೇಬಲಲ್ಲಿ ಆ ಕಡೆ ಈ ಕಡೆ ಕುತ್ಕೊಂಡು ಏನಾರ ಕುತ್ಕೊಂಡಿದ್ರೆ ಸಾಯಂಕಾಲದ ಹೊತ್ತು ಆಟೋಮೆಟಿಕಾಗಿ ಖಾಲಿ ಆಗಿಬಿಡುತ್ತೆ. ಇದನ್ನ ತಿನ್ನಬೇಕು, ಖಾಲಿ ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು ಇದನ್ನು ನೀವು ನೋಡ್ಕೋಬೇಕು, ನಿಮ್ಮಲ್ಲಿ ಇವತ್ತು ಮಾಡ್ಕೋಬೇಕು. ಪ್ರಾನ್ ಕಬಾಬ್ ಮಾಡುವ ವಿಧಾನ: ಒಂದು ಪ್ಲೇಟಿಗೆ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಮೊಟ್ಟೆ, ಅಚ್ಚ ಖಾರದ ಪುಡಿ, ತಂದೂರಿ ಮಸಾಲ, ಚಿಕನ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ವಿನಿಗರ್, ಉಪ್ಪು, ರೆಡ್ ಕಲರ್, ಯೆಲ್ಲೋ ಕಲರ್, ಕೆಂಪು ಮೆಣಸಿನಕಾಯಿ ಖಾರ, ಗಾರ್ಲಿಕ್ ಸಾಸ್, ಕಾರ್ನ್ಫ್ಲೋರ್, ನೀರು ಹಾಕಿ ಚೆನ್ನಾಗಿ ಕಲಸಿ ಫ್ರಾನನ್ನು ಹಾಕಿ ಮಿಕ್ಸ್ ಮಾಡಿ ಕರಿಬೇವು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಪ್ರಾನ್ಸ್ ಕಬಾಬ್ ನಿಮ್ಮನೆಯಲ್ಲೂ ರೆಡಿ.
ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ವೈವಿಧ್ಯಮಯ ಅಡುಗೆಗಳು, ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಪ್ರಿಯವಾದಂಥ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ, ಅಡುಗೆ ಮಾಡೋರನ್ನ ಕರೆಸ್ತಾ ಇದ್ದೀವಿ. ಅವರ ರುಚಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ನೀವು ಅಡುಗೆ ಮಾಡ್ತೀರಾ, ನಿಮಗೂ ಇಷ್ಟ ಇದೆ, ಅಡುಗೆ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಲೆಟ್ರ್ ಬರೀರಿ, ಸಿಕ್ತಾಗ ಹೇಳಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ಕಾಯ್ತಾ ಇದ್ದೀವಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕೆಲಸ ಇದೆ, ಒಳಗಡೆ ಹೋಗಿ ನೋಡೋಕ್ಕೆ ಟೈಮ್ ಇಲ್ಲ ನನಗೆ. ಸಿಗ್ತೀನಿ.